Hello everyone. So today we meet here for the first time Aristocrat Academy nalli. Ivattu main agenda of the class is to decode some of the KS mains syllabus and ivattu ನಾವು ತಗೊಂತಾ ಇರುವಂತ ಸಬ್ಜೆಕ್ಟ್ ಓಕೆ ಇವತ್ತು ವಿಲ್ ಡಿಸ್ಕಸ್ ಇನ್ ಬ್ರೀಫ್ ಎಥಿಕ್ಸ್ ಯಾವ ರೀತಿ ಪ್ರಿಪೇರ್ ಆಗಬೇಕು ನಿಮಗೆ ಜನರಲಿ ಒಬ್ಬ ಫ್ರೆಷರ್ಗೆ ಮತ್ತೆ ಒಬ್ಬ ವೆಟರನ್ಗೆ ಏನೇನ್ ತರ ಡೌಟ್ಸ್ ಬರುತ್ತೆ. ಇಟ್ ಕ್ಯಾನ್ ಬಿ ಆಸ್ ಬೇಸಿಕ್ ಆಸ್ ದಿಸ್ ಎಥಿಕ್ಸ್ ಸ್ಕೋರಿಂಗಾ, ಎಥಿಕ್ಸ್ಗೆ ಯಾವ ಬುಕ್ ಓದಬೇಕು, ಮಲ್ಟಿಪಲ್ ಬುಕ್ಸ್ ಓದಬೇಕಾ, ಕೇಸ್ ಸ್ಟಡೀಸಿಗೆ ಹೆಂಗೆ ಪ್ರಿಪೇರ್ ಆಗಬೇಕು. ಐ ಡೋಂಟ್ ನೋ ವಾಟ್ ಇಸ್ ಅ ಕೇಸ್ ಸ್ಟಡಿ, ನನಗೆ ಭಯ ಆಗ್ತಾ ಇದೆ, ಎಲ್ಲ ವರ್ಡು ಒಂದೇ ಥರ ಅನ್ಸುತ್ತೆ. ವೇರ್ ವಿಲ್ ಐ ಸೋರ್ಸ್ ಇನ್ ಡೆಫಿನೇಷನ್, ವೇರ್ ವಿಲ್ ಐ ಸೋರ್ಸ್ ಇನ್ ದ ಕಂಟೆಂಟ್, ಎಷ್ಟು ಬುಕ್ ಓದಬೇಕು, 2-3 ಟೆಕ್ಸ್ಟ್ ಬುಕ್ ಓದಬೇಕಾ, ಡೆಲ್ಲಿಯಿಂದ ಮೆಟೀರಿಯಲ್ ತರಿಸ್ಕೊಂಡು ಓದಬೇಕಾ, ಅಥವಾ ನಾನೇ ನೋಟ್ಸ್ ಮಾಡಬೇಕಾ, ಗೂಗಲಲ್ಲಿ ನೋಡಬೇಕಾ, ಟಾಪರ್ಸ್ ಆನ್ಸರ್ಸ್ ತಗೋಬೇಕಾ, ತುಂಬ ಈ ಥರ ಡೌಟ್ಸು ಎಲ್ಲರ ತಲೆಯಲ್ಲೂ ಇದ್ದೇ ಇರುತ್ತೆ, ಬಿ ಇಟ್ ವೆಟರನ್ ಆರ್ ಬಿ ಇಟ್ ಫ್ರೆಷರ್. ಫ್ರೆಷರ್ಸ್ಗೆ ಏನು ಅಂತಂದ್ರೆ ದೆಲ್ ಬಿ ಬೊಂಬಾರ್ಡೆಡ್ ವಿತ್ ಲಾಟ್ ಆಫ್ ಕ್ವೆಶನ್ಸ್. ಏನು ಎಥಿಕ್ಸ್ ಅಂದ್ರೇ ಗೊತ್ತಿರಲ್ಲ, ಬಿಕಾಸ್ ನಾವೆಲ್ಲದಕ್ಕೂ ಜನರಲಿ ಮಾತಾಡುವಾಗಲೂ ನಾವು ಬೀಯಿಂಗ್ ಎಥಿಕಲ್ ಅಂತ ಮಾತಾಡ್ತೀವಿ. ಬಟ್ ರೈಟಿಂಗ್ ಅ ಪೇಪರ್ ಫಾರ್ 250 ಮಾರ್ಕ್ಸ್ ಫಾರ್ ಅ ಸಿವಿಲ್ ಸರ್ವಿಸ್ ಎಕ್ಸಾಮ್, ಅದನ್ನ ನೆನ್ಸ್ಕೊಂಡಾಗ ಒಂದು ಸ್ವಲ್ಪ ಸೆಲ್ಫ್ ಡೌಟು, ಸ್ವಲ್ಪ ಅಂಡರ್ ಕಾನ್ಫಿಡೆನ್ಸ್, ಸ್ವಲ್ಪ ಭಯ ಆಗೋದು ಸಹಜ. ವೆನ್ ಇಟ್ ಕಮ್ಸ್ ಟು ವೆಟರನ್ಸ್, ನೀವು ವೆಟರನ್ಸ್ ಆಗಿದ್ದೀರಾ ಅಂತಂದ್ರೆ ಐದರ್ ಯು ವುಡ್ ಹ್ಯಾವ್ ಮಿಸ್ಡ್ ಬೈ ಫ್ಯೂ ಮಾರ್ಕ್ಸ್, ಅಥವಾ ನೀವು ಏನೋ ಒಂದು ಸ್ಟ್ರಾಟಜಿ ಮಿಸ್ ಮಾಡ್ತಿರ್ತೀರಾ, ಅದಕ್ಕೆ ನೀವು ಪ್ರೀವಿಯಸ್ ಅಟೆಂಪ್ಟ್ಸ್ ಅಲ್ಲಿ ಫೈನಲ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿರಲ್ಲ ಅಂತ ಅನ್ಕೊಳ್ಳೋಣ. ಸೊ ಇನ್ ಆರ್ಡರ್ ಟು ಫೈಂಡ್ ಔಟ್ ದಟ್ ನೀವು ಕೂಡ ಒಂದಷ್ಟು ಕರೆಕ್ಷನ್ಸ್ ನ ಮಾಡ್ಕೋಬೇಕಾಗತ್ತೆ. ಸಪೋಸ್ ನಿಮ್ಗೆ ಎಥಿಕ್ಸ್ ಅಲ್ಲೇ ಕಮ್ಮಿ ಬರ್ತಿದೆ, ಅಥವಾ ಎಸ್ಎ ಪೇಪರಲ್ಲಿ ಕಮ್ಮಿ ಬರ್ತಿದೆ, ಇನ್ಯಾವುದೋ ಪೇಪರಲ್ಲಿ ಕಮ್ಮಿ ಬರ್ತಿದೆ ಅಂದ್ರೆ, ಅನ್ಲೆಸ್ ಯು ಫೈಂಡ್ ಔಟ್, ಅನ್ಲೆಸ್ ಯು ಅನಲೈಸ್ ದ ರೂಟ್ ಕಾಸ್, ಯು ವಿಲ್ ನಾಟ್ ಬಿ ಏಬಲ್ ಟು ಅಚೀವ್ ಆರ್ ನಿಮ್ಮ ಏನು ಡ್ರೀಮ್ ಪೋಸ್ಟ್ ಇದೆ, ನಿಮ್ಗೇನು ಸಕ್ಸಸ್ ಅಂತ ನಿಮ್ಮ ಮೈಂಡಲ್ಲಿ ಇದೆ, ಅದನ್ನ ರಿಯಲೈಸ್ ಮಾಡ್ಕೊಳ್ಳೋದು ಒಂದಷ್ಟು ಕಷ್ಟನೇ ಆಗುತ್ತೆ. ಸೊ ಲೆಟ್ ಅಸ್ ವರ್ಕ್ ಟುಗೆದರ್ ಅಂಡ್ ಏನ್ ಮಿತ್ಸ್ ಇದೆ, ಏನ್ ಡೌಟ್ಸ್ ಇದೆ, ಅದನ್ನೆಲ್ಲ ಆದಷ್ಟು ಕ್ಲಿಯರ್ ಮಾಡೋದಕ್ಕೆ ಈ ಸೆಷನ್ ಅಲ್ಲಿ ನಾನು ಪ್ರಯತ್ನ ಪಡ್ತೀನಿ. ಓಕೆ, ಸೊ ಎಥಿಕ್ಸ್ ಇಂಟಿಗ್ರಿಟಿ ಆಪ್ಟಿಟ್ಯೂಡ್, ದಿಸ್ ಇಸ್ ಅವರ್ GS4 ಪೇಪರ್ ಮೇನ್ ಸಿಲೆಬಸ್ ಅಲ್ಲಿ 250 ಮಾರ್ಕ್ಸ್ ಇದೆ. ಈಗ ದಿಸ್ ವಾಸ್ ಅ ನ್ಯೂ ಸಬ್ಜೆಕ್ಟ್ ವಿಚ್ ವಾಸ್ ಇಂಟ್ರೊಡ್ಯೂಸ್ಡ್ ವೇ ಲಾಂಗ್ ಬ್ಯಾಕ್, ಒಂದು 3 years 3 ನೋಟಿಫಿಕೇಶನ್ಸ್ ಹಿಂದೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತು. UPSCನೂ ಇಂಟ್ರೊಡ್ಯೂಸ್ ಮಾಡ್ತು, KPSCನೂ ಇಂಟ್ರೊಡ್ಯೂಸ್ ಮಾಡ್ತು. ಇಂಟ್ರೊಡ್ಯೂಸ್ ಮಾಡಿದ ಮೊದಲನೇ ವರ್ಷ UPSC ಆಸ್ಪಿರೆಂಟ್ಸ್ಗಾಗ್ಲಿ KPSC ಆಸ್ಪಿರೆಂಟ್ಸ್ಗಾಗ್ಲಿ ಅವ್ರಿಗೆ ಒಂದಷ್ಟು ಡೌಟ್ಸ್ ಇತ್ತು. ಎಲ್ಲಿಂದ ಓದಬೇಕು, ಯಾವ ತರ ಓದಬೇಕು, ಏನಿದೆ ಎಥಿಕ್ಸು, ಎಲ್ಲದಕ್ಕೂ ಒಂದೇ ಆನ್ಸರ್ ಅಂತ ಅನ್ಸುತ್ತೆ. ಆಟಿಟ್ಯೂಡ್ ಅಂತಾರೆ, ಆಪ್ಟಿಟ್ಯೂಡ್ ಅಂತಾರೆ, ಹ್ಯಾಪಿನೆಸ್ ಅಂತಾರೆ, ಜಾಯ್ ಅಂತಾರೆ, ಲವ್, ಟ್ರಸ್ಟ್, ವಾಟ್ ಇಸ್ ಆಲ್ ದೀಸ್ ಥಿಂಗ್ಸ್ ಅನ್ನೋ ಇನಿಷಿಯಲ್ ಅಟೆಂಪ್ಟ್ಗೆ ಡೌಟ್ಸ್ ಇತ್ತು. ಬಟ್ ಆಸ್ ಅಂಡ್ ವೆನ್ ದ ಇಯರ್ಸ್ ಪ್ರೋಗ್ರೆಸ್ಡ್, ಅಟೆಂಪ್ಟ್ಸ್ ತಗೊಂತಾ ಅಥವಾ ಬೇರೆ ಬೇರೆ ಹೊಸ ನೋಟಿಫಿಕೇಶನ್ ಬಂದಂಗೆ ಸ್ವಲ್ಪ ಕ್ಲಾರಿಟಿನೂ ಸಿಕ್ತು, ಮತ್ತೆ ಯಾವ ರೀತಿ ಓದಬೇಕು, ಯಾವ್ದನ್ನ ಓದಬೇಕು ಅನ್ನೋದು ಕೂಡ ಆಸ್ಪಿರೆಂಟ್ಸ್ಗೆ ಕ್ಲಾರಿಟಿ ಸಿಕ್ತು. ಅಂಡ್ ಯಾರು ಸಕ್ಸಸ್ಫುಲ್ ಆಗಿ ಇವತ್ತು ಎಕ್ಸಾಮ್ನ ಕ್ಲಿಯರ್ ಮಾಡಿ ಒಂದೊಂದು ಪೊಸಿಷನ್ ಅಲ್ಲಿ ಇದ್ದಾರೋ ಅವ್ರದ್ದು ಒಂದಷ್ಟು ಇನ್ಸೈಟ್ಸ್ ಕೂಡ ಹೆಲ್ಪ್ ಆಯ್ತು. ಇಟ್ ಹ್ಯಾಸ್ ಹೆಲ್ಪ್ ಮೀ ಆಲ್ಸೋ ವೆನ್ ಐ ವಾಸ್ ಅನ್ ಆಸ್ಪಿರೆಂಟ್ ಲೈಕ್ ಯು ಆಲ್. ಓಕೆ, ಈಗ ಫಸ್ಟ್ ಎಥಿಕ್ಸ್. ನೀವು ಸಿಲೆಬಸ್ ಕಾಪಿ ಓಪನ್ ಮಾಡಿದ ತಕ್ಷಣ ಯು ವಿಲ್ ಬಿ ಬೊಂಬಾರ್ಡೆಡ್ ವಿತ್ ಟೂ ಮೆನಿ ನ್ಯೂ ವರ್ಡ್ಸ್. ಈಗ ನೋಡಿ, ಇದರಲ್ಲೇ ಎಸೆನ್ಸ್, ಡಿಟರ್ಮಿನೆಂಟ್ಸ್, ಎಸೆನ್ಸ್ ಅಂತಾರೆ, ಡಿಟರ್ಮಿನೆಂಟ್ಸ್ ಅಂತಾರೆ, ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಇನ್ ಹ್ಯೂಮನ್ ಆಕ್ಷನ್, ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಾನ್ಸೆಪ್ಟ್ ಆಫ್ ಪಬ್ಲಿಕ್ ಸರ್ವಿಸ್, ಫಿಲಾಸಫಿಕಲ್ ಥಿಯರೀಸ್, ಫಿಲಾಸಫಿಕಲ್ ಬೇಸಿಸ್ ಆಫ್ ಗವರ್ನೆನ್ಸ್. ನಿಮಗೆ ಜಾಸ್ತಿ ಕಾಣುವಂತ ವರ್ಡ್ಸು ಎಥಿಕ್ಸು, ಗವರ್ನೆನ್ಸು, ಆಮೇಲೆ ಅಕೌಂಟಬಿಲಿಟಿ, ಆಟಿಟ್ಯೂಡು, ಆಪ್ಟಿಟ್ಯೂಡು, ಇವೆಲ್ಲ ಕಾಣುತ್ತೆ. ಈಗ ಜನರಲ್ ಆಗಿ ನಿಮ್ಗೆ ಆಟಿಟ್ಯೂಡ್ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಈಗ ನಾವು ಯಾರಿಗೂ ಹೇಳ್ತೀವಿ ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಅಪ್ಪ ಅವ್ರಿಗೆ ಅಂತ. ಇನ್ ಆಪ್ಟಿಟ್ಯೂಡ್ ಅಂದಾಗ ಯು ವುಡ್ ಹ್ಯಾವ್ ಅಟೆಂಪ್ಟೆಡ್ ಮೆನಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಬಟ್ ಇಲ್ಲಿ ಒಂದು ಎಥಿಕ್ಸ್ ಇಂಟಿಗ್ರಿಟಿ ಆಪ್ಟಿಟ್ಯೂಡ್ ಸಬ್ಜೆಕ್ಟ್ ಕೆಳಗಡೆ ಯಾವ ರೀತಿ ಈ ಸಿಲೆಬಸ್ನ ಡಿಕೋಡ್ ಮಾಡ್ಕೊಂಡು ಯಾವ ರೀತಿ ನೀವು ಪ್ರಿಪೇರ್ ಆಗ್ತೀರಾ, ನೀವು ಪ್ರಿಪೇರ್ ಆಗೋ ಉದ್ದೇಶ ಮಾರ್ಕ್ಸ್ ಸ್ಕೋರ್ ಮಾಡೋದಾಗಿರ್ಬೇಕು. ಸುಮ್ಮನೆ ನಾನು ಜನರಲ್ ಆಗಿ ಹೋಗಿ ಬರಿತೀನಿ. ಸಿ, ಐ ಹ್ಯಾವ್ ಸೀನ್ ಮೆನಿ ಆಸ್ಪಿರೆಂಟ್ಸ್ ಎಥಿಕ್ಸ್ ಅಲ್ಲಿ ಏನಿದೆ ಓದೋದಕ್ಕೆ, ಜನರಲ್ ಆಗಿ ಬರೆದ್ರೆ ಆಯ್ತು. ಈಗ ಆಟಿಟ್ಯೂಡ್ ಅಂದ್ರೆ ಗೊತ್ತಿಲ್ವಾ, ಆಪ್ಟಿಟ್ಯೂಡ್ ಅಂದ್ರೆ ಗೊತ್ತಿಲ್ವಾ, ಎಥಿಕಲ್ ಅಂದ್ರೆ ಗೊತ್ತಿಲ್ವಾ, ಗವರ್ನೆನ್ಸ್ ಗೊತ್ತಿಲ್ವಾ, ಗವರ್ಮೆಂಟ್ ಗೊತ್ತಿಲ್ವಾ ಅಂತ ಜನರಲ್ ಆಗಿ ಯಾರು ಎಕ್ಸಾಮ್ನ ಅಟೆಂಪ್ಟ್ ಮಾಡಿದಾರೋ ಅವರು ನೆಕ್ಸ್ಟ್ ರೌಂಡ್ ಕ್ವಾಲಿಫೈ ಆಗೇ ಇಲ್ಲ. ಬಿಕಾಸ್ ಆ ತರ ಒಂದು ಜನರಲ್ ಆಗಿ ಈ ಸಬ್ಜೆಕ್ಟ್ ನಾವು ನೋಡ್ಬೇಕು ಅನ್ನೋದಿತ್ತು ಅಂತಂದ್ರೆ ವೈ ವುಡ್ ದೇ ಕೀಪ್ ಇಟ್ ಫಾರ್ 250 ಮಾರ್ಕ್ಸ್ ಇನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಲ್ವಾ? ಸೊ ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ರೈಟಿಂಗ್ ಆನ್ಸರ್ಸ್ ಇನ್ ಜನರಲ್ ಟು ವಿಚ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಟು ಗೆಟ್ ವೆರಿ ಗುಡ್ ರ್ಯಾಂಕಿಂಗ್. ಏನಕ್ಕೆ ನಾನು ವೆರಿ ಗುಡ್ ರ್ಯಾಂಕಿಂಗ್ ಅಂತ ಹೇಳ್ತೀನಿ ಅಂತಂದ್ರೆ,
Divya, how do I go to the thing? Yeah, okay, got it. ಸೊ ಇವಾಗ ಯಾವ ರೀತಿ ಏನಕ್ಕೆ ಇದನ್ನ ನಾವು ಜನರಲ್ ಆಗಿ ನೋಡದೆ ಒಂದು ಸಬ್ಜೆಕ್ಟ್ ಆಗಿ ನೋಡ್ಬೇಕು ಅನ್ನೋದಿತ್ತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಈಗ ನಮ್ಗೆ GS 1, 2, 3, 4 ಸಬ್ಜೆಕ್ಟ್ಸ್ ಇದೆ, ಪೇಪರ್ಸ್ ಇದೆ, ಆಮೇಲೆ ಒಂದು ಎಸ್ಸೆ ಪೇಪರ್ ಇದೆ, ಕಂಪಲ್ಸರಿ ಕನ್ನಡ ಇಂಗ್ಲಿಷ್. ನಿಮಗೆ ನಿಮ್ಮ ರ್ಯಾಂಕಿಂಗ್ ನ ಡಿಸೈಡ್ ಮಾಡುವಂತ ಮಾರ್ಕ್ಸ್ ಸಿಗೋದು ಎಸ್ಸೆ ಪೇಪರ್ ಅಲ್ಲಿ, ನೆಕ್ಸ್ಟ್ ಎಥಿಕ್ಸ್ ಪೇಪರ್ ಅಲ್ಲೇ. ಎಷ್ಟೊಂದು ಜನ ಕೇಳ್ತಾರೆ ಎಥಿಕ್ಸ್ ಸ್ಕೋರಿಂಗಾ, ಎಸ್ಸೆ ಸ್ಕೋರಿಂಗಾ, ಎಥಿಕ್ಸ್ ಅಲ್ಲಿ ನಾನು ಯಾವ ರೀತಿ ಸ್ಕೋರ್ ಮಾಡ್ಬೋದು, ಯಾವ ರೀತಿ ಚೆನ್ನಾಗಿ ಮಾರ್ಕ್ಸ್ ತಗೋಬಹುದು ಅಂತ ಕೇಳ್ತಾರೆ. ಇನ್ನು ಎಷ್ಟೊಂದು ಜನ ಅದ್ರಲ್ಲಿ ಏನಿದೆ ಜನರಲ್ ಆಗಿ ಬರೆಯೋಣ ಅನ್ಕೊಂಡು ಹೋಗ್ತಾರೆ. ಏನಕ್ಕೆ ಎಥಿಕ್ಸ್ ಕ್ಯಾನ್ ಮೇಕ್ ಎ ಡಿಫರೆನ್ಸ್ ಇನ್ ಯೋರ್ ರ್ಯಾಂಕಿಂಗ್ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನೀವಾಗ ಆ ಸಬ್ಜೆಕ್ಟ್ ನ ಸಿಲೆಬಸ್ ನ ಕರೆಕ್ಟ್ ಆಗಿ ಡಿಕೋಡ್ ಮಾಡಿದ್ರೆ ಈಸಿ ಟು ಸ್ಕೋರ್. ಆಮೇಲೆ ನನ್ನ ಪ್ರಕಾರ ನಾನೊಬ್ಬ ಆಸ್ಪಿರೆಂಟ್ ಆಗಿ ಹೇಳ್ಬೇಕು ವಾಟ್ ಈಸ್ ಎಥಿಕ್ಸ್ ಅಂತಂದ್ರೆ, ನೀವೇನೋ ನಿಮ್ಮ ಆನ್ಸರ್ಸ್ ಹಂಗೆ ಇರುತ್ತೆ. ಸಿ ಇನ್ ಎಥಿಕ್ಸ್ ಪೇಪರ್ ಯು ಕೆನಾಟ್ ಫೇಕ್. ಇವಾಗ ಆಯ್ತು 15 ಕ್ವಶನ್ ಇತ್ತು, ಒಂದ್ ವರ್ಷ 15 ಕ್ವಶನ್ ಕೇಳಿದ್ರು, ಅದ್ರ ನೆಕ್ಸ್ಟ್ ವರ್ಷ 16 ಕ್ವಶನ್ ಕೇಳಿದ್ರು, ಅದ್ರ ನೆಕ್ಸ್ಟ್ ಇಯರ್ 18 ಕ್ವಶನ್ಸ್. ದ ಲೇಟೆಸ್ಟ್ ಪೇಪರ್ ಹ್ಯಾಸ್ 18 ಕ್ವಶನ್ ಫಾರ್ 250 ಮಾರ್ಕ್ಸ್. 1 ಕ್ವಶನ್ ಫೇಕ್ ಮಾಡ್ಬೋದು, 2 ಕ್ವಶನ್ ಫೇಕ್ ಮಾಡ್ಬೋದು. ಆಯ್ತಪ್ಪ ಕಂಟಿನ್ಯೂಸ್ ಆಗಿ ಒಂದು 5 ಕ್ವಶನ್ ಯು ಕ್ಯಾನ್ ಫೇಕ್ ಇಟ್ ಅಂದ್ರೆ ಯು ಆರ್ ಅ ವೆರಿ ಐಡಿಯಲಿಸ್ಟಿಕ್ ಪರ್ಸನ್, ಯು ಆರ್ ವೆರಿ ಗುಡ್, ಯು ಆರ್ ವೆರಿ ಹಾನೆಸ್ಟ್, ಯು ಆರ್ ವೆರಿ ಕಂಪ್ಯಾಷನೇಟ್ ಅಂತ ತೋರಿಸ್ಬೋದು. ಬಟ್ ಆಫ್ಟರ್ ಯು ಸ್ಟಾರ್ಟ್ ರೈಟಿಂಗ್ ದ 6th and 7th ಕ್ವಶನ್ಸ್, ನಮ್ಮ ಒರಿಜಿನಾಲಿಟಿ ಏನಿದೆ ಅದು ಆಚೆ ಬಂದೇ ಬರುತ್ತೆ. ಸೊ ನನ್ನ ಪ್ರಕಾರ ಎಥಿಕ್ಸ್ ಪೇಪರ್ಗೆ ಈಸಿ ಟು ಸ್ಕೋರ್, ಪ್ಲಸ್ ಕೀಪ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್ ಅಂಡ್ ಟ್ರೈ ಟು ರಿಟೈನ್ ಯೋರ್ ಓನ್ ವ್ಯಾಲ್ಯೂಸ್. ನಿಮಗೆ ಏನೋ ಒಂದು ವ್ಯಾಲ್ಯೂಸ್ ಇರುತ್ತಲ್ವಾ, ಒಂದು ವ್ಯಾಲ್ಯೂ ಎಜುಕೇಶನ್ ಅಥವಾ ನಿಮ್ಮಲ್ಲಿ ಏನೋ ಒಂದು ಎಥಿಕಲ್ ಆಸ್ಪೆಕ್ಟ್ಸ್, ಎಥಿಕಲ್ ಡೈಮೆನ್ಷನ್ಸ್ ಇರುತ್ತಲ್ವಾ, ಆ ಒರಿಜಿನಾಲಿಟಿನ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ. ನೆಕ್ಸ್ಟ್ ಬುಕ್ಸ್ ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ ತುಂಬಾ ಬುಕ್ಸ್ ಇದೆ, ತುಂಬಾ ಬುಕ್ಸ್ ಇದೆ ಮಾರ್ಕೆಟ್ ಅಲ್ಲಿ. ಈಗ ಐ ಡೋಂಟ್ ವಾಂಟ್ ಟು ಸ್ಪೆಸಿಫೈ ಎನಿಥಿಂಗ್ ಹಿಯರ್. ನಿಮಗೆ ಯಾವ ಬುಕ್ ಕಂಫರ್ಟೇಬಲ್ ಅನ್ಸುತ್ತೋ ಒಂದು ಬುಕ್ ಇಟ್ಕೊಳ್ಳಿ ಸಾಕು, ಒಂದು ಸ್ಟ್ಯಾಂಡರ್ಡ್ ಬುಕ್. ಒಂದೊಂದ್ಸಲ ಹೆಂಗಾಗತ್ತೆ ಅಂದ್ರೆ ಆ ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ನಮ್ಗೆ 100% ಎಂಡ್ ಟು ಎಂಡ್ ಸಿಗೋದಿಲ್ಲ, ಬಟ್ ಒಂದು 80%, 85% ಸಿಗುತ್ತೆ, ಪ್ರೊವೈಡೆಡ್ ಯು ಹ್ಯಾವ್ ಟು ಚೂಸ್ ದ ರೈಟ್ ಬುಕ್. ಆ ರೈಟ್ ಬುಕ್ ಹೆಂಗ್ ಚೂಸ್ ಮಾಡೋದು? Talk to your seniors, talk to officers who have already cleared the exam, or take help of academy, or take help of your mentors. ಅಥವಾ ನಿಮ್ಮ ಮನೇಲೆ ಯಾರಾದ್ರೂ ಆಫೀಸರ್ಸ್ ಇದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ಕೊಂಡು ಮಾಡಿ. ಇವಾಗ ಸ್ಟ್ಯಾಂಡರ್ಡ್ ಆಗಿ ಅಂದ್ರೆ ಲೆಕ್ಸಿಕನ್ ಅಂತೀವಿ, DK ಬಾಲಾಜಿ ಅಂತ ಹೇಳ್ತೀವಿ. ಬಟ್ ಫಾರ್ ಮೀ ನನಗೆ ಲೆಕ್ಸಿಕನ್ ತುಂಬಾ ಕಾಂಪ್ಲಿಕೇಟೆಡ್ ಅನ್ನಿಸ್ತು, ಇಫ್ ಯು ಆಸ್ಕ್ ಮೈ ಪರ್ಸನಲ್ ಒಪಿನಿಯನ್. ಸೊ ಐ ಸ್ಟಕ್ ಟು DK ಬಾಲಾಜಿ. ಬಿಲೀವ್ ಮೀ, ಆ DK ಬಾಲಾಜಿ ಬುಕ್ ನ ನಾನು ತುಂಬಾ ಸಲ ಓದಿದ್ದೀನಿ, ಮಲ್ಟಿಪಲ್ ಟೈಮ್ಸ್ ಓದಿದ್ದೀನಿ. ಬಟ್ ಅದನ್ನ ಪ್ರತಿ ಸಲ ಓದಿದಾಗ್ಲೂ ನಂಗೆ ಒಂದು ಹೊಸ ಡೈಮೆನ್ಷನ್ನೇ ಸಿಗೋದು. ದಟ್ ಬುಕ್ ಇಸ್ ವೆರಿ ಸಿಂಪಲ್. ಓಕೆ, ಬಟ್ ಐ ಡೆಂಟ್ ಸ್ಟಿಕ್ ಟು ಜಸ್ಟ್ ಒನ್ ಬುಕ್. ಆ ಬುಕ್ ಜೊತೆಗೆ ನಾನು ವ್ಯಾಲ್ಯೂ ಅಡಿಷನ್ಸ್ ಕೂಡ ಮಾಡ್ಕೊಂಡೆ. ನೀವು ಕೂಡ ಹಂಗೆ ಮಾಡಬೇಕು. ಒಂದು ಸ್ಟ್ಯಾಂಡರ್ಡ್ ಬುಕ್ ಇಟ್ಕೊಳ್ಳಿ, ಪ್ಲಸ್ ಇನ್ ಮಿಕ್ಕಿದೆಲ್ಲ ನೀವು ಏನ್ ರೆಫರ್ ಮಾಡ್ತಿರೋ ದೋಸ್ ಆರ್ ಆಲ್ ವ್ಯಾಲ್ಯೂ ಅಡಿಷನ್. ವಾಟ್ ಐ ಮೀನ್ ಟು ಸೇ ಹಿಯರ್ ಇಸ್, ಆ ಸ್ಟ್ಯಾಂಡರ್ಡ್ ಬುಕ್ ಏನಿದೆ ಗೊತ್ತಾ, ಅದನ್ನ ಎಂಡ್ ಟು ಎಂಡ್ ಓದ್ಕೊಳ್ಳಿ. ಅಂದ್ರೆ ಅಟ್ ಲೀಸ್ಟ್ ಟ್ರೈ ಟು ಕವರ್ 90%, 85 to 90% ಆಫ್ ಕಂಟೆಂಟ್ ನ ಆ ಬುಕ್ ಅಲ್ಲಿ ಕವರ್ ಮಾಡ್ಕೊಳ್ಳಿ. ಇನ್ನ ನೆಕ್ಸ್ಟ್, ಇವಾಗ ಯಾವುದೋ ಒಂದು ಟಾಪಿಕ್ಗೆ ಆ ಬುಕ್ ಅಲ್ಲಿ ನಿಮ್ಗೆ ಓದ್ತಾ ಅನ್ಸುತ್ತೆ ನಂಗೆ ಅಷ್ಟು ಚೆನ್ನಾಗಿ ಇದಕ್ಕೆ ಆನ್ಸರ್ ಸಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಎಕ್ಸಾಂಪಲ್ ಸಿಕ್ಕಿಲ್ಲ, ಅಥವಾ ಕೆಲವೊಂದು ಟಾಪಿಕ್ ಇರೋದೇ ಇಲ್ಲ. ಆ ತರ ಟಾಪಿಕ್ಸ್ಗೆ ಯು ಕ್ಯಾನ್ ಡೂ ವ್ಯಾಲ್ಯೂ ಅಡಿಷನ್. ವ್ಯಾಲ್ಯೂ ಅಡಿಷನ್ ಕ್ಯಾನ್ ಬಿ ಯೋರ್ ಗೂಗಲ್ ಟಾಪರ್ಸ್ ಆನ್ಸರ್ಸ್ ವಿಚ್ ಇಸ್ ಅವೈಲೇಬಲ್ ಫಾರ್ ಫ್ರೀ ಆನ್ ಇಂಟರ್ನೆಟ್ ಟುಡೇ. ಅಕಾಡೆಮಿಲ್ ಕೊಡೋ ಅಂತ ಬುಕ್ಸ್ ಇರ್ಬೋದು, ಅಕಾಡೆಮಿಲ್ ಕೊಡೋ ಅಂತ ಕನ್ಸೈಸ್ಡ್ ಎಡಿಷನ್ಸ್ ಇರ್ಬೋದು, ನ್ಯೂಸ್ ಪೇಪರ್ಸ್, ಮ್ಯಾಗಝೀನ್ಸ್, ನಿಮ್ ಕರೆಂಟ್ ಅಫೇರ್ಸ್, ARC ರಿಪೋರ್ಟ್, ನೀತಿ ಆಯೋಗ್ ರಿಪೋರ್ಟ್, ದೀಸ್ ಆರ್ ಆಲ್ your value addition. Even ನಿಮ್ಮ ಪ್ರಿಯಾಂಬಲ್, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್, ದೀಸ್ ಆರ್ ವ್ಯಾಲ್ಯೂ ಅಡಿಷನ್. ಇದನ್ನೆಲ್ಲ ಹೆಂಗ್ ಇನ್ಕ್ಲೂಡ್ ಮಾಡೋದು ಅನ್ನೋದನ್ನ ನಿಮ್ ಎಥಿಕ್ಸ್ ಕ್ಲಾಸಸ್ ಅಲ್ಲಿ ದೇ ವಿಲ್ ಟೆಲ್ ಯು. ಓಕೆ, ಸೊ ಒಂದು ಸ್ಟ್ಯಾಂಡರ್ಡ್ ಬುಕ್, ಇನ್ನೊಂದು ವ್ಯಾಲ್ಯೂ ಅಡಿಷನ್, 1, 2, 3 ನಿಮ್ ಕೆಪಾಸಿಟಿ. ಬಟ್ ರಿವೈಸ್. ಓಕೆ, ಬಿಕಾಸ್ ಇಫ್ ವಿ ಗೋ ಬ್ಯಾಕ್ ಟು ದ ಸಿಲೆಬಸ್, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎವ್ರಿ ವರ್ಡ್ ಇನ್ ದ ಸಿಲೆಬಸ್ ಕ್ಯಾನ್ ಬಿ ಎ ಕ್ವೆಶನ್ and every question is an opportunity. I'll repeat. Every word in the syllabus can be a question and every question is an opportunity. Suppose ನೀವು ಯಾವುದೋ ಒಂದು ವರ್ಡ್ ಓದೇ ಇರೋದಿಲ್ಲ, ಓಕೆ, ಆ ವರ್ಡೇ ಎಕ್ಸಾಮಿಗೆ ಬಂದ್ಬಿಡ್ತು, ಒಂದು 10 ಮಾರ್ಕ್ಸ್ಗೋ 15 ಮಾರ್ಕ್ಸ್ಗೋ 20 ಮಾರ್ಕ್ಸ್ಗೋ ಬಂದ್ಬಿಡ್ತು, ಎಷ್ಟಂತ ಫೇಕ್ ಬರೆಯೋಕ್ಕಾಗತ್ತೆ? ಯು ಶುಡ್ ಹ್ಯಾವ್ ಸಮ್ ಕಂಟೆಂಟ್, ಅಟ್ಲೀಸ್ಟ್ ಒಂದು 20% ಕಂಟೆಂಟ್ ಆದ್ರೂ ನಿಮ್ಮ ಹತ್ರ ಇರಲೇಬೇಕಲ್ವಾ. ಸೊ ನಾನು ಯಾವ ರೀತಿ ಎಥಿಕ್ಸ್ನ ಅಪ್ರೋಚ್ ಮಾಡ್ತಾ ಇದ್ದೆ ಅಂತಂದ್ರೆ, See, I used to
ಸಿಲೆಬಸ್ ಕಾಪಿ ನಮ್ಮ ಹತ್ರ ಇರುತ್ತಲ್ವಾ, ಆ ಸಿಲೆಬಸ್ ಕಾಪಿ ಇಟ್ಕೊಂಡು ಒಂದೊಂದು ವರ್ಡ್ನು ಡಿಕೋಡ್ ಮಾಡ್ತಾ ಹೋಗಿ, ಎವ್ರಿ ವರ್ಡ್. ಈಗ ಫಸ್ಟ್ ಆಫ್ ಆಲ್ ಎಥಿಕ್ಸ್ ಅಂದ್ರೆ ಏನು ಅನ್ನೋದು ನಿಮ್ಗೆ ತಿಳ್ಕೊಂಡಿರ್ಬೇಕು. ಯು ಶುಡ್ ಹ್ಯಾವ್ ಅ ಡೆಫಿನೇಷನ್ ಫಾರ್ ವಾಟ್ ಇಸ್ ಎಥಿಕ್ಸ್. ಎಸೆನ್ಸ್ ಅಂದ್ರೆ ಏನು, ಡಿಟರ್ಮಿನೆಂಟ್ಸ್ ಅಂದ್ರೆ ಏನು, ಕಾನ್ಸಿಕ್ವೆನ್ಸಸ್ ಅಂದ್ರೆ ಏನು, ಕಾನ್ಸಿಕ್ವೆನ್ಸಸ್ ಆಫ್ ಬೀಯಿಂಗ್ ಎಥಿಕಲ್, ಕಾನ್ಸಿಕ್ವೆನ್ಸಸ್ ಆಫ್ ಬೀಯಿಂಗ್ ನಾಟ್ ಎಥಿಕಲ್. ಎನಿ ಸ್ಟ್ಯಾಂಡರ್ಡ್ ಬುಕ್ ಯು ರೀಡ್, ಇದೆಲ್ಲ ಕಂಟೆಂಟ್ ಅಲ್ಲಿ ಇದ್ದೇ ಇರುತ್ತೆ. ಇಫ್ ಯು ವಾಂಟ್ ಟು ಮೇಕ್ ಯುವರ್ ಓನ್ ನೋಟ್ಸ್, ಮೋಸ್ಟ್ ವೆಲ್ಕಮ್. ಪ್ಲೀಸ್ ನಿಮ್ ನೋಟ್ಸ್ ನಿಮ್ ಮಾಡಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ, ಟೈಮ್ ಇದೆ, ಪೇಷನ್ಸ್ ಇದ್ರೆ ಅಂದ್ರೆ ಪ್ಲೀಸ್ ಮೇಕ್ ಯುವರ್ ಓನ್ ನೋಟ್ಸ್. ಇಲ್ವಾ, ಒಂದ್ ಸ್ಟ್ಯಾಂಡರ್ಡ್ ಬುಕ್ ಇಟ್ಕೊಳ್ಳಿ, ದ ಯೂಶಲ್ ವೇ ನಾವು ಮಾರ್ಕ್ ಮಾಡಿ, ಹೈಲೈಟ್ ಮಾಡಿ, ಮಲ್ಟಿಪಲ್ ರಿವಿಷನ್ಸ್ ಮಾಡ್ತೀವಲ್ಲ, ಆ ತರ ಆದ್ರೂ ಮಾಡ್ಕೊಳ್ಳಿ. ನೀವು ನೋಟ್ಸ್ ಆದ್ರೂ ಮಾಡಿ, ಡೈರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಬುಕ್ ಇಂದ ಆದ್ರೂ ಓದಿ. ಬಟ್ ಹೌ ಟು ಗೋ ಅಬೌಟ್ ಎಥಿಕ್ಸ್ ಅಂತಂದ್ರೆ, ಪ್ರತಿ ಒಂದು ವರ್ಡ್ ಏನಿದೆ ಆ ಪ್ರತಿ ಒಂದು ವರ್ಡ್ಗೂ ನಿಮ್ಮ ಹತ್ರ ಡೆಫಿನೇಷನ್ ಇರಲೇಬೇಕು. ಎಥಿಕ್ಸ್ ಇಸ್ ಆಲ್ ಅಬೌಟ್ ಡೆಫಿನೇಷನ್. ಓಕೆ, ಬಟ್ ಫಿಕ್ಸೆಡ್ ಡೆಫಿನೇಷನ್ ತರ ಏನು ಸಿಗಲ್ಲ ಯೂಶಲಿ. ಈಗ ಹ್ಯಾಪಿನೆಸ್ ಅಂದ್ರೆ ಏನು ಅಂತ ಕೇಳ್ಬೋದು, ಕೇಳಬಾರ್ದು ಅಂತ ಏನಿಲ್ವಲ್ಲ. ವಾಟ್ ಇಸ್ ಹ್ಯಾಪಿನೆಸ್, ಡಿಫೈನ್ ಹ್ಯಾಪಿನೆಸ್ ಅಂತ ಕೇಳ್ಬೋದು ನಿಮ್ಮನ್ನ. ಸಿ, ಹ್ಯಾಪಿನೆಸ್ ಅಕಾರ್ಡಿಂಗ್ ಟು ಮೀ ಇಸ್ ಸಮಥಿಂಗ್ ಎಲ್ಸ್, ಹ್ಯಾಪಿನೆಸ್ ಅಕಾರ್ಡಿಂಗ್ ಟು ಯು ಇಸ್ ಸಮಥಿಂಗ್ ಎಲ್ಸ್. ಬಟ್ ನೀವು ಏನ್ ಡೆಫಿನೇಷನ್ ಬರೀತೀರಾ, ಏನ್ ಕಂಟೆಂಟ್ ಬರೀತೀರಲ್ಲ ಹ್ಯಾಪಿನೆಸ್ ಅನ್ನೋ ಒಂದು ವರ್ಡ್ಗೆ, ಅದು ರಿಲೆವೆಂಟ್ ಆಗಿರ್ಬೇಕು. ಇಟ್ ಶುಡ್ ಮೇಕ್ ಸಮ್ ಸೆನ್ಸ್. ದಟ್ ಶುಡ್ ಬಿ ರಿಲೆವೆಂಟ್ ಅಂಡ್ ಇಟ್ ಶುಡ್ ಮೇಕ್ ಸಮ್ ಸೆನ್ಸ್. ಓಕೆ, ಸೊ ವಾಟ್ ಐ ಮೀನ್ ಟು ಸೇ ಹಿಯರ್ ಇಸ್, ಸಿಲೆಬಸ್ ಅಲ್ಲಿರೋ ಪ್ರತಿ ಒಂದು ವರ್ಡ್ಗುನು, ಈಗ ಆಟಿಟ್ಯೂಡ್ ಅಂತೀವಿ, ಆಪ್ಟಿಟ್ಯೂಡ್ ಅಂತೀವಿ, ಎಥಿಕಲ್ ಗವರ್ನೆನ್ಸ್ ಅಂತ ಕರಿತೀವಿ, ಗವರ್ಮೆಂಟ್ ಅಂದ್ರೆ ಏನು, ಗವರ್ನೆನ್ಸ್ ಅಂದ್ರೆ ಏನು, ಎಥಿಕಲ್ ಗವರ್ನೆನ್ಸ್ ಅಂದ್ರೆ ಏನು, ಇದೆಲ್ಲದಕ್ಕೂ ನಿಮ್ಮ ಹತ್ರ 1 or 2 ಲೈನ್ಸ್ ಅಲ್ಲಿ ಡೆಫಿನೇಷನ್ ಇಟ್ಕೊಳ್ಳೇಬೇಕು. ಸೊ ಈ ರೀತಿ ನೀವು ಎಥಿಕ್ಸ್ ಸಿಲೆಬಸ್ ಫಸ್ಟ್ ವರ್ಡ್ ಇಂದ ಕೊನೆ ವರ್ಡ್ ತನಕನೂ ನೀವು ಎಲ್ಲದಕ್ಕೂ ಡೆಫಿನೇಷನ್ ಬರಿತಾ ಹೋದ್ರೆ ನಾಟ್ ಮೋರ್ ದೆನ್ 5 to 10 pages ಸ್ಟ್ಯಾಂಡರ್ಡ್ ಡೆಫಿನೇಷನ್ಸ್. ಡೋಂಟ್ ಮೇಕ್ ಯುವರ್ ಡೆಫಿನೇಷನ್ಸ್ ಪ್ಯಾರಾಗ್ರಾಫ್ ತರ ಲೆಂತಿ ಪ್ಯಾರಾಗ್ರಾಫ್ಸ್ ಮಾಡ್ಕೋಬೇಡಿ. 2 ರಿಂದ 3 ಲೈನ್ ಡೆಫಿನೇಷನ್ ಇರಬೇಕು. ಸ್ಟ್ಯಾಂಡರ್ಡ್ ಡೆಫಿನೇಷನ್ ಒಂದೊಂದ್ಸಲ ಸಿಕ್ಬಿಡುತ್ತೆ, ಬುಕ್ಕಲ್ಲೇ ಇರುತ್ತೆ. ಬಟ್ ಇಫ್ ಯು ಆರ್ ಏಬಲ್ ಟು ರೈಟ್ ಯುವರ್ ಓನ್ ಡೆಫಿನೇಷನ್, ಪ್ಲೀಸ್ ರೈಟ್ ಅಂಡ್ ಗೆಟ್ ಇಟ್ ಇವ್ಯಾಲ್ಯೂಯೇಟೆಡ್ ಬೈ ಯುವರ್ ಮೆಂಟರ್. ಓಕೆ, ಸಿ, ನಾನು ಕರೆಕ್ಟ್ ಆಗಿ ಬರೀತಿದ್ದೀನಾ ಇಲ್ವಾ, ಈಗ ನಾನು ಬರೆಯೋದೆಲ್ಲ ನನಗೆ ಕರೆಕ್ಟ್ ಅಂತಾನೆ ಅನ್ಸುತ್ತೆ. ಅದನ್ನ ಒಬ್ರೋ ಇಬ್ರೋ ಮೆಂಟರ್ಸ್ ಅದನ್ನ ಇವ್ಯಾಲ್ಯೂಯೇಟ್ ಮಾಡಿದಾಗ ನಿಮಗೆ ಕರೆಕ್ಟ್ ಆಗಿ ನೀವು ಅನ್ಕೊಂಡಿರೋ ರೀತಿನೇ ಹೈ ಸ್ಕೋರ್ಸ್ ಆಗ್ತಿದೆ ಅಂದಾಗ ಮಾತ್ರ ದಟ್ ಈಸ್ ವ್ಯಾಲಿಡ್. ಇಲ್ಲ ಅಂದ್ರೆ ಆ ಈಗೋ ಇರುತ್ತೆ ಗೊತ್ತಾ, ನಾನು ಬರ್ದಿದ್ದೆ ಸರಿ, ನಾನು ಹೇಳ್ಕೊಂಡಿದ್ದೆ ಸರಿ, ನಾನು ಅನ್ಕೊಂಡಿದ್ದೆ ಸರಿ, ಆ ಈಗೋ ಇಂದ ನೀವೆಲ್ಲ ಆಚೆ ಬಂದ್ರೆ ಮಾತ್ರ ದೇರ್ ಇಸ್ ಸಕ್ಸಸ್. ಇದೆಲ್ಲ ನಾನು ಮಾಡಿದ್ದೀನಿ. ಸೊ ಅದಕ್ಕಾಗಿ ನಿಮ್ಗೆ ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಐ ಡೋಂಟ್ ವಾಂಟ್ ಟು ಬೋರ್ ಯು. ಎಥಿಕ್ಸ್ ಅಂದ್ರೆ ಇದು ನೋಡಿ, ಈ ಡೆಫಿನೇಷನ್ ಓದಿ, ನೋ, ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಎ ಪರ್ಸನ್. ಓಕೆ, ಸೊ ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ, ಸಿಲೆಬಸ್ ನ ಓದಿ, 2-3 ಸಲ ಓದಿ ಅಂಡ್ ಟ್ರೈ ಟು ಕಾಂಪ್ರಹೆಂಡ್ ಆ ಸಿಲೆಬಸ್ ಅಲ್ಲಿ ಏನಿದೆ, ಎಷ್ಟೆಷ್ಟೆಲ್ಲ ಕಂಟೆಂಟ್ ಇದೆ ಅನ್ನೋದನ್ನ ಕಾಂಪ್ರಹೆಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಯು ಡಿಸೈಡ್ ಆನ್ ದ ಮೆಟೀರಿಯಲ್ ವಿಚ್ ಯು ಆರ್ ಗೋಯಿಂಗ್ ಟು ರೀಡ್. ಯಾವ ಮೆಟೀರಿಯಲ್ ನೀವು ಓದ್ತೀರಾ, ಯಾವ ಸ್ಟ್ಯಾಂಡರ್ಡ್ ಬುಕ್ ಓದ್ತೀರಾ, ಡಿ ಕೆ ಬಾಲಾಜಿ ಓದ್ತೀರಾ, ಲೆಕ್ಸಿಕನ್ ಓದ್ತೀರಾ, ಅಥವಾ ಇನ್ಯಾವುದೋ ಮೆಟೀರಿಯಲ್ ಓದ್ತೀರಾ. ಸ್ಟಿಕ್ ಟು 1 ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಅಂಡ್ ವ್ಯಾಲ್ಯೂ ಅಡಿಷನ್ ಮೆಟೀರಿಯಲ್ಸ್ ನಿಮ್ ಕೆಪಾಸಿಟಿ. ಬಟ್ ಡೋಂಟ್ ಅಕ್ಯುಮುಲೇಟ್, ಡೋಂಟ್ ಟ್ರೈ ಟು ಅಕ್ಯುಮುಲೇಟ್ ದ ಬುಕ್ಸ್, ಬಿಕಾಸ್ ನೀವು ಎಷ್ಟೇ ಅಕ್ಯುಮುಲೇಟ್ ಮಾಡಿದ್ರು ಕೊನೆಗೆ ನೀವು ರಿವಿಷನ್ ಮಾಡಿಲ್ಲ ಅಂತಂದ್ರೆ ಇಟ್ಸ್ ವೇಸ್ಟ್. ಟೈಮ್ ವೇಸ್ಟ್, ಎನರ್ಜಿ ವೇಸ್ಟ್, ಅಟೆಂಪ್ಟ್ ವೇಸ್ಟ್, ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ಫಸ್ಟು ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್, ಬುಕ್ನ ಡಿಸೈಡ್ ಮಾಡಿ. ಥರ್ಡ್ ಬಂದ್ಬಿಟ್ಟು ಅಟ್ಲೀಸ್ಟ್ ಲಾಸ್ಟ್ 3 previous year papers, ಕ್ವಶನ್ ಪೇಪರ್ಸ್, KPSC ಇದೆ ತಗೊಳ್ಳಿ. ಇಫ್ ಯು ಆರ್ ಏಮಿಂಗ್ ಫಾರ್ KPSC, ಟೇಕ್ KPSC papers only. Probably you can take from 2015, 2021 and 2025. ಈ 3 ವರ್ಷದ ಮೇನ್ಸ್ ಪೇಪರ್ ತೆಗೆದ್ಬಿಟ್ಟು ಸಿ ಹೌ ದ ಟ್ರೆಂಡ್, ಆ ಟ್ರೆಂಡ್, ಕ್ವಶನ್ ಟ್ರೆಂಡ್ ಏನಿದೆ, ಆ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಆ ಟ್ರೆಂಡ್ ಚೇಂಜ್ ಆಗಿದೆ, ಯಾವ ರೀತಿ ಕಾಂಪ್ಲಿಕೇಟೆಡ್ ಆಗಿದೆಯಾ, ಸಿಂಪಲ್ ಆಗಿದೆಯಾ, ಅಥವಾ ಯಾವ ರೀತಿ ಅಡ್ವಾನ್ಸ್ಮೆಂಟ್ ಆಗಿದೆ, ಯಾವ ರೀತಿ KPSC ಹ್ಯಾಸ್ ರೈಸ್ ದ ಬಾರ್ಸ್ ಇನ್ ಆಸ್ಕಿಂಗ್ ದ ಕ್ವೆಶನ್ಸ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಸಿ, ನಾನು ಯಾವುದೋ ಒಂದು ಸಬ್ಜೆಕ್ಟಿಗೆ ಒಂದು ಬುಕ್ ಡಿಸೈಡ್ ಮಾಡಿದೆ ಅಂತಂದ್ರೆ ಐ ಸೀದಾ ನಾಟ್ ಗೋಯಿಂಗ್ ಜಂಪ್ ಇನ್ ಸೈಡ್ ದಟ್ ಬುಕ್. ಇದನ್ನೆಲ್ಲ ಮಾಡ್ಕೊಂಡು ಆ ಬುಕ್ ಒಳಗಡೆ ಹೋದಾಗ ನನ್ಗೆ ಅರ್ಥ ಆಗುತ್ತೆ ನಾನು ಆ ಸಬ್ಜೆಕ್ಟ್ನ, ಆ ಪರ್ಟಿಕ್ಯುಲರ್ ಟಾಪಿಕ್ನ ಯಾವ ದೃಷ್ಟಿಕೋನದಲ್ಲಿ ಓದಬೇಕು, ಯಾವ ರೀತಿ ಓದಬೇಕು ಅಂತ ಹಂಗೆ ಅರ್ಥ ಆಗುತ್ತೆ. ಎಸ್, ವೆನ್ ಯು ರೀಡ್ ದ ಕ್ವೆಶನ್ಸ್ ನಿಮ್ಗೆ ಯಾವುದಕ್ಕೂ ಆನ್ಸರ್ ಇರಲ್ಲ, ನಿಮ್ಮ ಹತ್ರ ಯಾವುದಕ್ಕೂ ಅಂದ್ರೆ ಯುಲ್ ನಾಟ್ ಬಿ ರೆಡಿ ವಿತ್ ಎನಿ ಆಫ್ ದ ಕಂಟೆಂಟ್. ಬಟ್ ಅಟ್ಲೀಸ್ಟ್ ನಿಮಗೆ ಕನ್ನಡ ಇಂಗ್ಲಿಷ್ ಓದಕ್ಕೆ ಬರೆಯೋಕೆ ಬರುತ್ತಲ್ವಾ, ಓದಿ ಕ್ವಶನ್ಸ್ ನೋಡಿ ಏನ್ ಕ್ವಶನ್ ಬರ್ತಾ ಇದೆ. ಈಗ ನೋಡಿ, ಈಗ ನಾನು ನಿಮ್ಗೆ 2 minutes ಅಲ್ಲಿ ಹೇಳ್ತೀನಿ. 2015 ಇಂದ 2025 ತನಕ ನಾನು ಪೇಪರ್ಸ್ ತಗೊಂಡೆ ಅಂತಂದ್ರೆ 2015 ಅಲ್ಲಿ ಯಾವ ತರ ಇತ್ತು, 2021, 2025 3 250 ಮಾರ್ಕ್ಸ್ಗೆ ಇತ್ತು. ಓಕೆ, ಇದರಲ್ಲಿ 15 ಕ್ವಶನ್ಸ್, ಇದರಲ್ಲಿ 16 ಕ್ವಶನ್ಸ್, ಇದರಲ್ಲಿ 18 ಕ್ವಶನ್ಸ್. ಇಲ್ಲಿ ಕೇಸ್ ಸ್ಟಡಿ ಕೇಳಿರ್ಲಿಲ್ಲ, ಇಲ್ಲಿ ಕೇಸ್ ಸ್ಟಡಿ ಕೇಳಿದ್ರು, ಇಲ್ಲಿ ಕೇಸ್ ಸ್ಟಡಿ ಕೇಳಿದ್ರು. ಬಟ್
ಇಫ್ ಯು ಲುಕ್ ಎಟ್ ದ ಟ್ರೆಂಡ್ ಆಫ್ ದ ಕ್ವೆಶನ್, ಈ ಪೇಪರ್ ಹೆಂಗಿತ್ತು ಅಂತಂದ್ರೆ ಆಲ್ಮೋಸ್ಟ್ ಒನ್ ಡೈಮೆನ್ಷನಲ್ ಕ್ವೆಶನ್ಸ್. ಅಂದ್ರೆ ಒನ್ ಟಾಪಿಕ್, ಈಗ ವಾಟ್ ಈಸ್ ಆಟಿಟ್ಯೂಡ್, ವಾಟ್ ಶುಡ್ ಬಿ ದ ಆಟಿಟ್ಯೂಡ್ ಆಫ್ ಎ ಸಿವಿಲ್ ಸರ್ವೆಂಟ್, ಆ ತರ ಒನ್ ಡೈಮೆನ್ಷನ್ ಕ್ವೆಶನ್ಸ್. ಒನ್ ಟಾಪಿಕ್ ತಗೊಂತಾ ಇದ್ರು, ಆ ಟಾಪಿಕ್ ರಿಲೇಟೆಡ್ ಸಬ್ ಕ್ವೆಶನ್ ಇರ್ತಾ ಇತ್ತು. ಪೇಪರ್ ನೋಡಿ. ಓಕೆ, ಪ್ಲೀಸ್ ವ್ಯಾಲಿಡೇಟ್ ವಾಟ್ ಎವರ್ ಐ ಆಮ್ ಟಾಕಿಂಗ್ ಇನ್ ದಿಸ್ ಕ್ಲಾಸ್, ಗೋ ಬ್ಯಾಕ್ ಅಂಡ್ ವ್ಯಾಲಿಡೇಟ್ ದೋಸ್ ಥಿಂಗ್ಸ್. ಸೊ ಇಟ್ ವಾಸ್ ಲೈಕ್, ಇವತ್ತು 2025 ಪೇಪರ್ಗೆ ಕಂಪೇರ್ ಮಾಡಿದ್ರೆ ದಿಸ್ ವಾಸ್ ದಿ ಮೋಸ್ಟ್ ಈಸಿಯೆಸ್ಟ್ ಪೇಪರ್. ಓಕೆ, ಹಂಗನ್ಬಿಟ್ಟು 2025 ಕಷ್ಟ ಅಂತ ಏನಿಲ್ಲ. ಅಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್, ದ ಎಕ್ಸ್ಪೆಕ್ಟೇಷನ್ ಆಫ್ ದಿ ಎಕ್ಸಾಮಿನರ್ ಯಾವ ರೀತಿ ಸ್ಟ್ಯಾಂಡರ್ಡ್ಸ್ ನ ಅವ್ರು ಇನ್ಕ್ರೀಸ್ ಮಾಡಿದ್ರು ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸ್ತಾ ಇದೀನಿ ಅಷ್ಟೇ. ಸೊ ಇಟ್ ವಾಸ್ ಅ ಒನ್ ಡೈಮೆನ್ಷನಲ್ ಕ್ವೆಶನ್. ಓಕೆ, ಕಮಿಂಗ್ ಟು 2021 ಟೂ ಡೈಮೆನ್ಷನಲ್ ಬಂತು. ಆಟಿಟ್ಯೂಡ್ಗೂ ಆಪ್ಟಿಟ್ಯೂಡ್ಗೂ ಏನ್ ಡಿಫ್ರೆನ್ಸು, ಆ ತರ ದೇ ಮೇಡ್ ಇಟ್ ಟೂ ಡೈಮೆನ್ಷನಲ್, ಮತ್ತೆ ಎಕ್ಸಾಂಪಲ್ ಕೊಡಿ, ಆ ತರ ಬಂತು. ಓಕೆ, ಬಟ್ ಇಫ್ ಯು ಲುಕ್ ಅಟ್ 2025 ಪೇಪರ್, ಫಸ್ಟ್ ಟೈಮ್ ನೋಡಿದವ್ರಿಗೆ ಸ್ವಲ್ಪ ಭಯ ಆಗುತ್ತೆ. ಈವನ್ ವೆಟರನ್ಸ್ ಹೂ ಕುಡ್ ನಾಟ್ ಕ್ಲಿಯರ್ ಪ್ರಿಲಿಮ್ಸ್ ಆರ್ ಹೂ ಕುಡ್ ನಾಟ್ ಕ್ವಾಲಿಫೈ ಫಾರ್ ಇಂಟರ್ವ್ಯೂ, ಅವ್ರಿಗೂ ಒಂದು ಸ್ವಲ್ಪ ಸೆಲ್ಫ್ ಡೌಟ್ಸ್ ಬರುತ್ತೆ. ಬಿಕಾಸ್ ಇಟ್ ವಾಸ್ ಮೋರ್ ದೆನ್ 2D, ಆಲ್ಮೋಸ್ಟ್ 3D ಕ್ವೆಶನ್ಸ್, 3 ಡೈಮೆನ್ಷನಲ್ ಕ್ವೆಶನ್ಸ್. ಓಕೆ, 2-3 ಟಾಪಿಕ್ನ ಒಂದೇ ಕ್ವೆಶನ್ ಕಂಬೈನ್ ಮಾಡಿ ಗಿವ್ 2 ಎಕ್ಸಾಂಪಲ್ಸ್ ಅಂತ ಇತ್ತು. ಈಗ ಒಂದೇ ಟಾಪಿಕ್ಗೆ ನಿಮ್ಗೆ ಎಥಿಕ್ಸ್ ಒಂದ್ಸಲ ಬರೆಯಕ್ ಟೆಸ್ಟ್ ಸೀರೀಸ್ ಬರೆಯಕ್ ಶುರು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ದ ಬ್ಯೂಟಿ ಆಫ್ ಎಥಿಕ್ಸ್ ಇಸ್, ಅಂದ್ರೆ ಫಸ್ಟ್ ಟೈಮ್ ನೀವು ಒಂದು ಟೆಸ್ಟ್ ಬರೀತೀರಾ ಅಂದಾಗ ಯು ವಿಲ್ ಫೀಲ್ ನಾನು ಎಲ್ಲದಕ್ಕೂ ಒಂದೇ ಆನ್ಸರ್ ಬರೀತಾ ಇದ್ದೀನಿ, ಫಾರ್ ಆಲ್ ದಿ ಕ್ವೆಶನ್ ಐ ಆಮ್ ರೈಟಿಂಗ್ ದ ಸೇಮ್ ಆನ್ಸರ್, ಸೇಮ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಬಟ್ ಇಟ್ ಇಸ್ ನಾಟ್ ಸೊ. ಇನ್ ರಿಯಾಲಿಟಿ ನೀವು ಸಬ್ಜೆಕ್ಟ್ನ ತುಂಬಾ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಕಂಟೆಂಟ್ ರೆಡಿ ಮಾಡಿ ಇಟ್ಕೊಂಡಿದ್ರೆ ಹಂಗ ಆಗೋದಿಲ್ಲ. ಬಟ್ ಫ್ರೆಷರ್ಸ್ಗೆ ಹಂಗ ಅನ್ಸೋದು ಸರ್ವೇ ಸಾಮಾನ್ಯ. ಓಕೆ, ಈಗ ಈ 3 ಡೈಮೆನ್ಷನಲ್ ಪೇಪರ್ ಬಂದಾಗ ಕ್ವೆಶನ್ಸ್ ಹೆಂಗಿತ್ತು ಅಂತಂದ್ರೆ 10 ಮಾರ್ಕ್ಸ್ ಇತ್ತು, 15 ಮಾರ್ಕ್ಸ್ ಇತ್ತು, 20 ಮಾರ್ಕ್ಸ್ ಇತ್ತು. ಇಲ್ಲೂ ಅಷ್ಟೇ 10 ಇತ್ತು, 15 ಇತ್ತು, 20 ಇತ್ತು, 10, 15, 20 ಈ ತರ ಮಾರ್ಕ್ಸ್ ಇತ್ತು. ಓಕೆ, ಬಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಪೇಪರೇ ತಗೊಳ್ಳೋಣ, ಎಥಿಕಲ್ ಗವರ್ನೆನ್ಸ್. ಎಥಿಕಲ್ ಗವರ್ನೆನ್ಸ್ ಅನ್ನೋ ಒಂದೇ ಒಂದು ವರ್ಡ್ 3 ಕ್ವೆಶನ್ ಅಲ್ಲಿ ಬಂದಿದೆ 2025 ದ ಲೇಟೆಸ್ಟ್ ಪೇಪರ್ ಅಲ್ಲಿ. ಅಂದ್ರೆ ಎಥಿಕಲ್ ಗವರ್ನೆನ್ಸ್ ಅನ್ನೋ ವರ್ಡ್ ಇದೆ, ಬಟ್ ಅದನ್ನ ಬೇರೆ ಬೇರೆ ಟಾಪಿಕ್ಗೆ ರಿಲೇಟ್ ಮಾಡಿ, ಕನ್ಸೈನ್ಸ್ಗೆ ರಿಲೇಟ್ ಮಾಡಿದ್ದಾರೆ, ಒಂದ್ ಕಡೆ ಇಂಟಿಗ್ರಿಟಿಗೆ ರಿಲೇಟ್ ಮಾಡಿದ್ದಾರೆ, ಇನ್ನೊಂದ್ ಕಡೆ ಇನ್ನೇನಕ್ಕೋ ರಿಲೇಟ್ ಮಾಡಿದ್ದಾರೆ. ಸೊ ಇವಾಗ ಎಥಿಕಲ್ ಗವರ್ನೆನ್ಸ್ ಅಂದ್ರೆ ನಮ್ಗೊಂದು ಕಾನ್ಸೆಪ್ಟ್ ಗೊತ್ತಷ್ಟೇ, ಹೌ ಟು ಇಂಟರ್ಲಿಂಕ್ ಡಿಫ್ರೆಂಟ್ ಟಾಪಿಕ್ಸ್. ಸಿ, ಇಫ್ ಯು ಓಪನ್ ಯುವರ್ ಸ್ಟ್ಯಾಂಡರ್ಡ್ ಬುಕ್, ಇಂಟಿಗ್ರಿಟಿ ಅನ್ನೋದು ಒಂದು ಟಾಪಿಕ್, ಎಥಿಕಲ್ ಗವರ್ನೆನ್ಸ್ ಅನ್ನೋದು ಇನ್ನೊಂದು ಟಾಪಿಕ್. ವಾಟ್ ದೇ ಟ್ರೈಂಗ್ ಟು ಡೂ, ದೇ ಆರ್ ಟ್ರೈಂಗ್ ಟು ಇಂಟರ್ಲಿಂಕ್ 2 or 3 ಮೇನ್ ಟಾಪಿಕ್ಸ್. ಸೊ the advancement of the question increased, ಅಥವಾ the standards of the questions increased. ಆಯ್ತಾ? ಆಮೇಲೆ ಎಥಿಕಲ್ ಗವರ್ನೆನ್ಸ್ ಅನ್ನೋದು ಹಿಂಗೆ ಕೇಳಿದ್ದಾರೆ. ಆಯ್ತಾ? ಮತ್ತೆ ಫೇರ್ನೆಸ್ ಅಥವಾ ಫೇರ್ ಅನ್ನೋ ವರ್ಡ್ನ, ಸೇ ದರ್ ಇಸ್ ಅ ಟಾಪಿಕ್ ಕಾಲ್ಡ್ ಫೇರ್ನೆಸ್ ಅಂತ ಬರುತ್ತೆ. ಫೇರ್, ವಾಟ್ ಇಸ್ ಫೇರ್ನೆಸ್, ಹೌ ಇಸ್ ಇಟ್ ಫೇರ್? ಫೇರ್ ಅಂದ್ರೆ ನೀವ್ ಅನ್ಕೊಳ್ಳೋ ಫೇರ್ ಅಲ್ಲ, ಬೆಳ್ಳಗಿರೋ ಫೇರ್ ಅಲ್ಲ. ಫೇರ್ನೆಸ್, ಹೌ ಫೇರ್ ಇಟ್ ಈಸ್ ಅಂತ ಅಂತೀವಿ ಗೊತ್ತಾ ನಾವು ಜನರಲ್ ಆಗಿ ಮಾತಾಡುವಾಗ, ಆ ತರ. ಆ ಫೇರ್ನೆಸ್, ಫೇರ್ ಅನ್ನೋ ವರ್ಡ್ 2 ಕಡೆ ಇದೆ. ಸೊ ಫಸ್ಟ್ ಕಡೆ ನೀವ್ ಏನ್ ಬರ್ದಿದಿರೋ ಆ ಕಂಟೆಂಟ್ ನ ಸೆಕೆಂಡ್ ಕಡೆ ಫೇರ್ನೆಸ್ ಬಂದಾಗ ಬರೆಯಕ್ಕಾಗೋದಿಲ್ಲ. ಅಲ್ಲೇನ್ ಡೆಫಿನೇಷನ್ ಬರ್ದಿದ್ರು ಇಲ್ಲಿ ಇದನ್ನ ಬರೆಯಕ್ಕಾಗೋದಿಲ್ಲ. ಸೊ ವಾಟ್ ಯು ವಾಂಟ್, ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ಹೌದು ಈಗ ನಾನು ಹೇಳ್ದೆ ಎಲ್ಲಾ ಟಾಪಿಕ್ಗೂ ಒಂದೊಂದು ಡೆಫಿನೇಷನ್ಸ್ ಇಟ್ಕೊಂಡ್ಬಿಡಿ, ನೀವು ಡೆಫಿನೇಷನ್ ಇಟ್ಕೊಂಡ್ರೆ ಸಾಕು ಅಂತ ಹೇಳ್ದೆ. ಬಟ್ ಇವತ್ತು ಬರೀ ಡೆಫಿನೇಷನ್ ನಿಂತ್ಕೊಂಡ್ರೆ ಸಾಕಾಗ್ತಾ ಇಲ್ಲ, ನೀವು ಡೆಫಿನೇಷನ್ ಆಳಕ್ಕೆ ಹೋಗ್ಬೇಕು, ಅದನ್ನ ಇಂಟ್ರೋಸ್ಪೆಕ್ಟ್ ಮಾಡೋಷ್ಟು ಕೆಪಾಸಿಟಿಗೆ ಹೋಗ್ಬೇಕು. ಅಂದ್ರೆ ನಿಮಗೆ ಆ ಸಬ್ಜೆಕ್ಟ್ ಬಗ್ಗೆ ತುಂಬಾ ಡೆಪ್ತ್ ನಾಲೆಜ್ ಇರಬೇಕು. ಹೌದಾ? ಈಗ ಎಥಿಕಲ್ ಗವರ್ನೆನ್ಸ್ ನಾನು 2-3 ಕಡೆ ಕೇಳಿದ್ದೀನಿ. ಒಂದೇ ಕಂಟೆಂಟ್ ಅಥವಾ ಒಂದೇ ಡೆಫಿನೇಷನ್ ನಾನು ಎಲ್ಲಾ ಕಡೆ ಬರೆದ್ರೆ ಪೇಪರ್ ನಂಗೆ ಮೋನೋಟೋನಸ್ ಅನ್ಸಲ್ವಾ? ಅಥವಾ ಕ್ವಶನ್ ಪೇಪರ್ ಸೆಟ್ ಮಾಡಿದವ್ರಿಗೆ ಗೊತ್ತಿಲ್ವಾ ನಾನು 3 ಕಡೆ ಎಥಿಕಲ್ ಗವರ್ನೆನ್ಸ್ ಕೇಳ್ತಿದ್ದೀನಿ, ಇದು ರಿಪಿಟೇಟಿವ್ ಆಗುತ್ತೆ ಅಂತ? ಬೇಕಂತಾನೆ ಆತರ ಕೇಳ್ತಾರೆ. ಟು ಸಿ ನಿಮ್ಗೆ ಆ ಸಬ್ಜೆಕ್ಟ್ ಬಗ್ಗೆ ಎಷ್ಟು ಡೆಪ್ತ್ ನಾಲೆಜ್ ಇದೆ, ಎಷ್ಟು ಡೈವರ್ಸಿಟಿ ಇದೆ, ನೀವು ಎಷ್ಟು ಕ್ರಿಯೇಟಿವ್ ಇದ್ದೀರಾ, ನೀವು ಎಷ್ಟು ಇಂಟ್ರೋಸ್ಪೆಕ್ಟ್ ಮಾಡ್ತೀರಾ, ಎಷ್ಟು ಆಳಕ್ಕೆ ಹೋಗ್ತೀರಾ ಒಂದು ಟಾಪಿಕ್ ಬಗ್ಗೆ ಅನ್ನೋ ನಾಲೆಜ್ ನ ಟೆಸ್ಟ್ ಮಾಡೋದಕ್ಕೋಸ್ಕರನೇ ಅವರು ಆ ತರ ಮಾಡ್ತಾರೆ. ಸಪೋಸ್ ನೀವು ಎಲ್ಲಾ ಕಡೆ ಎಥಿಕಲ್ ಗವರ್ನೆನ್ಸ್ ಅಂದ್ರೆ ಇದು, ಫೇರ್ನೆಸ್ ಅಂದ್ರೆ ಇದು, ಅದೇ ಎಕ್ಸಾಂಪಲ್, ಅದೇ ಡೆಫಿನೇಷನ್, ಅದೇ ಕಂಟೆಂಟ್ ಬರೆದ್ರೆ ಯು ವಿಲ್ ನಾಟ್ ಇವನ್ ಸ್ಕೋರ್ ಮೋರ್ ದೆನ್ 50%. ಸಿ, ಮುಂಚೆ ಒಂದ್ ಕಾಲ ಆಯ್ತು 250 ಮಾರ್ಕ್ಸ್ ಇದೆ ಅಂದ್ರೆ ಒಂದ್ ಸಬ್ಜೆಕ್ಟ್ಗೆ 125 ಬಂದ್ಬಿಟ್ರೆ ಅವ್ರು ಟಾಪ್ 10 ಅಲ್ಲಿ ಇರ್ತಾರೆ. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ 125 ಬಂದ್ಬಿಟ್ರೆ ಟಾಪ್ 10. ಇವತ್ತೇನಾಗಿದೆ? ಫಾರ್ ಎಕ್ಸಾಂಪಲ್ ಎಸ್ಎ ಪೇಪರ್ ಅಲ್ಲೇ ಲಾಸ್ಟ್ ಇದರಲ್ಲಿ 222 ಔಟ್ ಆಫ್ 250
228, 189, ಮೋರ್ ದೆನ್ 50% ಅಲ್ಲ, ಇದು ಮೋರ್ ದೆನ್ 70% ಆಗೋಯ್ತು ಅಲ್ವಾ. ಸೊ ನೀವು ಈ ತರ ಸಬ್ಜೆಕ್ಟ್ ನಾಲೆಜ್ನ ನಿಮ್ಮ ನಾಲೆಜ್ ಬೇಸ್ನ ವೈಡನ್ ಮಾಡ್ಕೊಂಡಿಲ್ಲ ಅಂತಂದ್ರೆ 50% ರೀಚ್ ಆಗಲ್ಲ. ಇವತ್ತು ಕಾಂಪಿಟೇಷನ್ ಎಲ್ಲಿಗೂ ಹೊಟ್ಟೋಗ್ಬಿಟ್ಟಿದೆ, ಆಲ್ಮೋಸ್ಟ್ 85-90% ಹೊಟ್ಟೋಗ್ಬಿಟ್ಟಿದೆ ಕಾಂಪಿಟೇಷನ್. ಆ ರೀತಿ ಇದ್ದಾಗ ನೀವು ನಿಮ್ಮ ನಾಲೆಜ್ ಬೇಸ್ನ ವೈಡನ್ ಮಾಡ್ಕೋಬೇಕು. ಅಂಡ್ ಬಿಲೀವ್ ಮೀ, ಎಥಿಕ್ಸ್ ಓದೋದಕ್ಕೆ ಸ್ವಲ್ಪನೂ ಬೇಜಾರಾಗೋದಿಲ್ಲ. ಬಿಕಾಸ್ ನೀವು ಪ್ರತಿ ಸಲ ಯಾವುದೇ ಬುಕ್ ಓದಿ ಅದು ಕತೆ ತರನೇ ಅನ್ಸುತ್ತೆ ನಿಮ್ಗೆ. ಇಟ್ ಇಸ್ ಅ ಸ್ಟೋರಿ. ಬಟ್ ಅದನ್ನ ಆ ಸ್ಟೋರಿನ ನೀವೊಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಹೆಂಗ್ ಬರೀತೀರಾ, ಹೌ ಡು ಯು ಸ್ಕೋರ್ ಮಾರ್ಕ್ಸ್ ಇಸ್ ವಾಟ್ ಮ್ಯಾಟರ್ಸ್. ಓಕೆ, ಡೋಂಟ್ ಟೇಕ್ ಇಟ್ ಲೈಟ್ಲಿ. ಇಫ್ ಯು ಟೇಕ್ ಇಟ್ ಲೈಟ್ಲಿ ದೆನ್ ಯು ವಿಲ್ ನಾಟ್ ಬಿ ಏಬಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. Ethics paper score, essay paper score will make your rank or break your rank. I'm not telling you ನೀವು ಲಿಸ್ಟ್ ಅಲ್ಲಿ ಇರ್ತೀರಾ ಇಲ್ವಾ. ಸಿ ಫಸ್ಟ್ ಆಫ್ ಆಲ್ ಲಿಸ್ಟ್ ಬರ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಇಫ್ ಯು ಡೋಂಟ್ ಫೋಕಸ್ ಆನ್ ಯುವರ್ essay paper and ethics paper, ಬಿಕಾಸ್ ಈಗ GS1 ಪೇಪರೇ ತಗೊಳ್ಳೋಣ. GS1 ನಲ್ಲಿ ಎಷ್ಟೇ ಬರೆದ್ರೂ ಆಲ್ಮೋಸ್ಟ್ ಆವ್ರೇಜ್ ಸ್ಕೋರ್ ಅಷ್ಟೇ ಇರುತ್ತೆ. ಈಗ ಟಾಪರ್ಗೂನು ಇನ್ಯಾರೋ ಒಬ್ರು ಹೂ ಇಸ್ ನಾಟ್ ಅ ಟಾಪರ್ ಅವ್ರಿಗೂ ಒಂದು 10-15 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. GS2 ಅಗೇನ್ ನಿಮ್ ಕೆಪಾಸಿಟಿ, ನಿಮ್ದು ಜಾಗ್ರಫಿ ತುಂಬಾ ಚೆನ್ನಾಗಿದೆ ಅಥವಾ ಪಾಲಿಟಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಸ್ಕೋರ್ ಮಾಡ್ಬೋದು. GS3 ಇಸ್ ಸ್ಕೋರಿಂಗ್, ಎಸ್ ಇಟ್ ಈಸ್ ಸ್ಕೋರಿಂಗ್, ಬಟ್ ಇಟ್ ಇಸ್ ಅ ಟೆಕ್ನಿಕಲ್ ಸಬ್ಜೆಕ್ಟ್. ಹೌದಾ. ಸೊ ನಮ್ಗೆ ಈಸಿ ಸ್ಕೋರ್ ಅಂತಂದ್ರೆ ಎಥಿಕ್ಸ್ ಅಂಡ್ ಎಸ್ಸೆ ಪೇಪರ್. ಬಟ್ ಅದು ಈಸಿ ಅಂದ್ಬಿಟ್ಟು ಲೈಟ್ ಆಗಿ ತಗೋಬಾರ್ದು. ಎಥಿಕ್ಸ್ ಇಸ್ ರಿಯಲಿ ವೆರಿ ಸ್ಕೋರಿಂಗ್. 180 + 200 ಟಚ್ ಮಾಡಿದ್ದಾರೆ ಎಥಿಕ್ಸ್ ಪೇಪರ್ ಅಲ್ಲಿ. ಸೊ ಇಫ್ ಯೋರ್ ಸೀನಿಯರ್ಸ್ ಕ್ಯಾನ್ ಡೂ, ಯು ಆಲ್ಸೋ ಕ್ಯಾನ್ ಡೂ. ಬಿಕಾಸ್ ಆವಾಗೆಲ್ಲ ಇಷ್ಟು ಕ್ಲಾರಿಟಿ ಇರ್ತಾ ಇರಲಿಲ್ಲ ಒಂದು ಸಬ್ಜೆಕ್ಟ್ ಹೆಂಗ್ ರೆಡಿ ಆಗಬೇಕು, ಮೆಟೀರಿಯಲ್ ಎಲ್ಲಿ ಸಿಗುತ್ತೆ, ಕಂಟೆಂಟ್ ಎಲ್ಲಿ ಸಿಗುತ್ತೆ ಅನ್ನೋದು ಇಷ್ಟು ಕ್ಲಾರಿಟಿ ಇರ್ತಾ ಇರಲಿಲ್ಲ ಒಂದು 5-6 ಇಯರ್ಸ್ ಹಿಂದೆ. ಬಟ್ ಇವಾಗೆಲ್ಲ ನಿಮ್ ಫಿಂಗರ್ ಟಿಪ್ಸ್ ಅಲ್ಲಿದೆ. ನಿಮ್ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಅಕಾಡೆಮಿಗಳು ಒಳ್ಳೊಳ್ಳೆ ಕೆಲಸ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ನ ರೆಡಿ ಮಾಡ್ತಾ ಇದಾರೆ. ಪ್ಲಸ್ ಯು ಹ್ಯಾವ್ ಒನ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್. ಯು ವಿಲ್ ಬಿ ರೈಟಿಂಗ್ ಸೋ ಮೆನಿ ಟೆಸ್ಟ್ ಸೀರೀಸ್, ಮಾಕ್ ಟೆಸ್ಟ್ ಸೀರೀಸ್ ಬರೀತೀರಾ ಅಲ್ವಾ, ಅದರಲ್ಲೇ ನೀವು ಫೈನ್ ಟ್ಯೂನ್ ಆಗೋಗ್ತೀರಾ. ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್ ಸಬ್ಜೆಕ್ಟ್, ಆಯ್ತಾ. ಇನ್ನೊಂದು ಸ್ವಲ್ಪ ಡೆಪ್ತ್ ಅಲ್ಲಿ ಹೋಗ್ಬಿಟ್ಟು ಹೇಳಬೇಕು ಪ್ರಿಪರೇಷನ್ ಹೆಂಗೆ ಅಂದ್ರೆ, ಫಸ್ಟ್ ನೀವು ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್. ಸೆಕೆಂಡ್ ಏನ್ ಮಾಡ್ತೀರಾ, ಯು ವಿಲ್ ಚೂಸ್ ದ ಬುಕ್, ವಿಚ್ ಬುಕ್ ಟು ರೀಡ್, ಸ್ಟ್ಯಾಂಡರ್ಡ್ ಬುಕ್ ಪ್ಲಸ್ ವ್ಯಾಲ್ಯೂ ಅಡಿಷನ್. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ತೀರಾ, ಡಿಕೋಡಿಂಗ್ ಸಿಲೆಬಸ್ ಇಸ್ ಡನ್. ಪ್ರೀವಿಯಸ್ ಇಯರ್ ಪೇಪರ್ಸ್, ಕರೆಕ್ಟಾ, ಪ್ರೀವಿಯಸ್ ಇಯರ್ಸ್ ಪೇಪರ್ಸ್. ನೆಕ್ಸ್ಟ್ ಒಂದೊಂದು ವರ್ಡ್ಗೂ ನೀವು ಬರೀ ಎಥಿಕ್ಸ್ ಅಂತಲ್ಲ, ಪ್ರತಿ ಒಂದು ಸಬ್ಜೆಕ್ಟ್ಗೂ ಇದನ್ನೇ ಅಪ್ಲೈ ಮಾಡ್ಕೊಳ್ಳಿ. ಎವ್ರಿ ವರ್ಡ್ ಇನ್ ದ ಸಿಲೆಬಸ್ ಕ್ಯಾನ್ ಬಿ ಅ ಕ್ವಶನ್ ಅಂಡ್ ಎವ್ರಿ ಕ್ವಶನ್ ಇಸ್ ಅನ್ ಆಪರ್ಚುನಿಟಿ. ಇಫ್ ಯು ಮಿಸ್ ಒನ್ ಕ್ವಶನ್ ದೆನ್ ಯು ಆರ್ ಲೂಸಿಂಗ್ ಯುವರ್ ಆಪರ್ಚುನಿಟಿ. ಓಕೆ, ಸಿ ದೇರ್ ಆರ್ ಸೋ ಮೆನಿ ಕೇಸಸ್. ಯಾರೋ ಒಬ್ರು ಕಾಲ್ ಮಾರ್ಕಿಂದ ಅರ್ಧ ಮಾರ್ಕಿಂದ ಲಿಸ್ಟ್ ಇಂದ ಆಚೆ ಬಂದಿದ್ದಾರೆ, ಇನ್ಯಾರೋ ಒಬ್ರು ಅವ್ರ ಡ್ರೀಮ್ ಪೋಸ್ಟ್ ಮಿಸ್ ಮಾಡ್ಕೊಂಡಿರ್ತಾರೆ, ಆಯ್ತಾ. ಸೊ ಎವ್ರಿ ಮಾರ್ಕ್ ಕೌಂಟ್ಸ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು ನೀವು, ಯು ಹ್ಯಾವ್ ಟು ಬಿ ರೆಡಿ ವಿತ್ ದ ಡೆಫಿನೇಷನ್ಸ್. ದಿಸ್ ಈಸ್ ಯುವರ್ ಫಸ್ಟ್ ರೌಂಡ್. ಆ ಡೆಫಿನೇಷನ್ ಬರೀತೀನಿ ಅಂದ್ಬಿಟ್ಟು ಅದನ್ನೇ ಒಂದು ಗ್ರಂಥ ಮಾಡಿ ಇಟ್ಕೋಬೇಡಿ. ಒಂದು 50 ಪೇಜ್ ಡೆಫಿನೇಷನ್ಸ್ ಮಾಡ್ಕೊಂಡು ಇಟ್ಕೋಬೇಡಿ. 5 to 10 pages ಅಲ್ಲಿ ಇಡೀ ಎಥಿಕ್ಸ್ ಅಲ್ಲಿ ಏನ್ ಡೆಫಿನೇಷನ್ಸ್ ಇದೆ ಅದು ಅಲ್ಲಿಗೆ ಎಂಡ್ ಆಗಬೇಕು. ಓಕೆ. ಅಂಡ್ ನೆಕ್ಸ್ಟ್ ಒಂದು ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ಗೆ ಹೋಗೋಣ. ಈ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಏನು ಅಂತಂದ್ರೆ, ಒಂದೊಂದು ಚಾಪ್ಟರ್ ಇರುತ್ತೆ ಅಥವಾ ಒಂದೊಂದು ಟಾಪಿಕ್ ಇರುತ್ತಲ್ವಾ, ಆ ಚಾಪ್ಟರ್ ಅಥವಾ ಟಾಪಿಕ್ಗೆ ಒಂದು 2-3 ಎಕ್ಸಾಂಪಲ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. 2-3 ಎಕ್ಸಾಂಪಲ್ಸ್. ನೆಕ್ಸ್ಟ್ ಯಾವ ರೀತಿ ಎಕ್ಸಾಂಪಲ್ ಕೊಡೋದು, ಓಕೆ, ಒಂದು ಸ್ಟ್ಯಾಂಡರ್ಡ್ ಆಗಿ ತಗೊಳ್ಳೋದು. ಗಾಂಧೀಜಿ ಅಂದ್ರೆ ಲೀಡರ್ಸ್, ನಾವ್ ಯಾರನ್ನ ಲೀಡರ್ಸ್ ಅಂತ ಕರಿತೀವೋ, ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ನೆಹರು ಅವರು ಅಥವಾ ಇಂದಿರಾ ಗಾಂಧಿ ಅವರು, ನಾಟ್ ಜಸ್ಟ್ ಇಂಡಿಯಾದಲ್ಲಿ ಇರುವಂತ ಲೀಡರ್ಸ್. ಯು ಕ್ಯಾನ್ ಟೇಕ್ ಎಕ್ಸಾಂಪಲ್ಸ್ ಆಫ್ ವುಡ್ರೋ ವಿಲ್ಸನ್ ಇರ್ಬೋದು, ಮೇರಿ ಪಾಕ ಫೋಲೆ ಇರ್ಬೋದು. ಆ ತರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನಾದ್ರು ಓದಿದ್ದಾರೆ ಅಂದ್ರೆ ಆ ನಾಲೆಜ್ ನ ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಆದ್ರೆ ನಾನೇನ್ ಹೇಳ್ತೀರಿ ಅಂದ್ರೆ, ಯು ಆರ್ ಗೋಯಿಂಗ್ ಟು ರೈಟ್ KPSC ಎಕ್ಸಾಮ್, ಹೌದಾ. ಸೊ ಯಾರೋ ಒಬ್ರಿಗೆ ನಮ್ ಸ್ಟೇಟ್ ಅಲ್ಲಿ ಇರೋದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ, ಹೌದಾ. ಈಗ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಬಗ್ಗೆ ನೀವೇನೋ ಒಂದು ವ್ಯೂನ ಕೊಡಬೇಕು ಅಂತ ಇರ್ತೀರಾ, ಅಥವಾ ಸೋಷಿಯಲ್ ಸರ್ವಿಸ್ ಬಗ್ಗೆ ಏನೋ ಒಂದು ವ್ಯೂನ ಕೊಡಬೇಕು ಅಂತ ಇರ್ತೀರಾ. ಈಗ ಸುಧಾಮೂರ್ತಿ ಅವರು ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ, ಇನ್ಯಾರೋ ಒಬ್ರು ಸೆಂಟ್ರಲ್ ಲೆವೆಲ್ ಅಲ್ಲೋ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೋ ಅವರು ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ. ಬಟ್ ವೆನ್ ಯು ಆರ್ ರೈಟಿಂಗ್ ಎ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್, ಯುವರ್ ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಟು ಗಿವ್ ಎಕ್ಸಾಂಪಲ್ಸ್ ಫ್ರಮ್ ದ ಸ್ಟೇಟ್ ಲೆವೆಲ್. ಹಾಗನ್ಬಿಟ್ಟು ಗಾಂಧೀಜಿ ಕೊಡ್ಬಾರ್ದ, 100% ಕೊಡಿ, 2 ಎಕ್ಸಾಂಪಲ್ ಕೊಡಿ. ಬಿಕಾಸ್ ಇವತ್ತು ಕ್ವಶನ್ ಪೇಪರ್ ಅಲ್ಲಿ ಅವರೇ ಸ್ಪೆಸಿಫೈ ಮಾಡ್ತಾರೆ, ಗಿವ್ 2 ಎಕ್ಸಾಂಪಲ್ಸ್ ಫಾರ್ ಈಚ್, ಅಥವಾ ಗಿವ್ ಎಕ್ಸಾಂಪಲ್ಸ್ ಅಂದ್ರೆ ಏನರ್ಥ, ಒಂದಕ್ಕಿಂತ ಜಾಸ್ತಿ ಕೊಡಿ. ಎಷ್ಟು ಕೊಡಿ ಅಂತಾನು ಅವ್ರು ಹೇಳ್ತಾ ಇಲ್ಲ, ನಿಮ್ ಕೆಪಾಸಿಟಿ ನೀವು ಎಷ್ಟಾದ್ರೂ ಕೊಟ್ಕೊಳ್ಳಿ. ಸೊ ಒಂದ್ ಮೂರ್ ತರ ವೆರೈಟಿ ಇಟ್ಕೊಳ್ಳಿ. ಒಂದು ಸ್ಟೇಟ್ ಲೆವೆಲ್, ಇನ್ನೊಂದು ನ್ಯಾಷನಲ್, ಇಂಟರ್ನ್ಯಾಷನಲ್. ಓಕೆ, ಈ ರೀತಿ ಎಥಿಕ್ಸ್ ಇಸ್ ಅಬೌಟ್ ಡೆಫಿನೇಷನ್, ಎಕ್ಸಾಂಪಲ್ಸ್. ಇನ್ನ ಬರೀ ಇಷ್ಟು ಮಾಡ್ಕೊಂಡ್ಬಿಟ್ರೆ ಸಾಕಾ? ಬರೀ ಈ ಕಂಟೆಂಟ್ ನ ಯು ಆರ್ ಹ್ಯಾವಿಂಗ್ ಲಾಟ್ ಆಫ್ ಕಂಟೆಂಟ್ ಇನ್ ಯುವರ್ ಮೈಂಡ್, ಯು ಆರ್ ಗೋಯಿಂಗ್ ಟು ವಾಮಿಟ್ ಆನ್ ಯುವರ್ ಪೇಪರ್ ಅಂಡ್ ಯು ಆರ್ ಗೋಯಿಂಗ್ ಟು ಕಮ್ ಬ್ಯಾಕ್. ಆಗತ್ತಾ?
ಇಲ್ಲ. ಪ್ರೆಸೆಂಟೇಷನ್, ಹೌ ಯು ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಯುವರ್ ಆನ್ಸರ್ಸ್. ನೀವು ಎಷ್ಟೇ ಚೆನ್ನಾಗಿ ಕಂಟೆಂಟ್ ಇರಲಿ, ನಿಮ್ಮ ಆನ್ಸರ್ ಎಷ್ಟೇ ಚೆನ್ನಾಗಿರಲಿ, ಇಫ್ ಯು ಡೋಂಟ್ ಪ್ರೆಸೆಂಟ್ ಇಟ್ ವೆಲ್, ಬಿಕಾಸ್ ವಿ ಆರ್ ಹ್ಯೂಮನ್ಸ್, ನಮಗೆ ವಿ ಹ್ಯಾವ್ ಅವರ್ ಓನ್ ವೀಕ್ನೆಸಸ್ ಅಲ್ವಾ. ಈಗ ನಮ್ಗೇನು ಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕು, ನೋಡೋದಕ್ಕೆ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅಟ್ ಲೀಸ್ಟ್ ಸ್ಪೇಸಿಂಗ್ ಇರಬೇಕು, ಒಂದೇನೋ ಒಂದು ಡಯಾಗ್ರಾಮ್ ಹಾಕಿರ್ಬೇಕು, ಒಂದು ಫ್ಲೋ ಚಾರ್ಟ್ ಹಾಕಿರ್ಬೇಕು. ಇವ್ಯಾಲ್ಯೂಯೇಟರ್ಗೆ ನಮ್ದು ಒಬ್ಬಂದೇ ಪೇಪರ್ ಒಬ್ಬಳದೇ ಪೇಪರ್ ಅಂತೂ ಹೋಗಿರೋದಿಲ್ಲ. ಅವ್ರು ಎಷ್ಟೋ 100 1,000 ಪೇಪರೇ ಕರೆಕ್ಷನ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಫಾರ್ ದೆಮ್ ವಿ ಆರ್ ಜಸ್ಟ್ ಎ ಪೇಪರ್, ಬಟ್ ಫಾರ್ ಅಸ್ ದಿಸ್ ಇಸ್ ಅವರ್ ಲೈಫ್. ಅಂಡ್ ನಿಮಗಿರೋದು ಒಂದೇ ಆಪರ್ಚುನಿಟಿ. ಮತ್ತೆ ಇನ್ನೊಂದ್ಸಲ ಸೈಕಲ್ಗೆ ಎಂಟರ್ ಆಗಕ್ಕೆ ಹೋಗ್ಬೇಡಿ. ಓಕೆ, ಈಗ ಎಂಟರ್ ಆಗಿರೋದು ಸಾಕು. ಪಂಚವಾರ್ಷಿಕ, ದಶವಾರ್ಷಿಕ ಯೋಜನೆ ಎಲ್ಲ ಮುಗಿದಿದೆ. ಯಾವುದೇ ಅಟೆಂಪ್ಟ್ ಅಲ್ಲಿ ಇರಲಿ, ನೀವು ಫ್ರೆಶರ್ ಆದ್ರೂ ಆಗಿರಿ, ವೆಟರನ್ ಆದ್ರೂ ಆಗಿರಿ, ದಿಸ್ ಈಸ್ ಗೋಯಿಂಗ್ ಟು ಬಿ ಯೋರ್ ಒನ್ ಬೆಸ್ಟ್ ಅಂಡ್ ಒನ್ ಲಾಸ್ಟ್ ಅಟೆಂಪ್ಟ್ ಅನ್ನೋ ಆಟಿಟ್ಯೂಡ್ ಅಲ್ಲಿ ಹೋಗ್ಬೇಕು ಎಕ್ಸಾಮ್ಗೆ. ಈಗ ಫ್ರೆಶರ್ಸ್ ಯಾವ ಜೊತೆ ಬರ್ತಾರೆ, ನಾನು ಈಗಷ್ಟೇ ಬಂದಿದ್ದೀನಿ, ಎಕ್ಸಾಮ್ ನೋಡೋಣ ಅನ್ಕೊಂಡ್ ಬಂದಿದ್ದೀನಿ, ನಮ್ಮ ಅಪ್ಪಂಗೋಸ್ಕರ ಬಂದಿದ್ದೀನಿ, ಅವೆಲ್ಲ ಬಿಡಿ. ಓಕೆ, ಸೊ ಪ್ರೆಸೆಂಟೇಷನ್ ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ನಿಮ್ ಕಂಟೆಂಟ್ ನ ಸುಮ್ಮನೆ ಬ್ಲಟೆಂಟ್ ಆಗಿ ಬರ್ಕೊಂಡು ಹೋಗೋದು ಒಂದು 10 ಲೈನಲ್ಲಿ ಹಿಂಗೆ 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 ನೋಡೋರ್ಗು ಮೋನೋಟನಸ್, ಅವ್ರಿಗೂ ಅಯ್ಯೋ ಬಿಡಪ್ಪ ಯಾವ್ದೋ ಒಂದು ಪೇಪರ್ ಅಂತ ಹಿಂಗೆ ಅವ್ರ ಮನ್ಸಿಗೆ ಅಂದಿದ್ ಮಾರ್ಕ್ಸ್ ಕೊಡೋಕ್ಕಿಂತ ದ ಸೇಮ್ ಕಂಟೆಂಟ್ ನೀವೇನೋ ಹಿಂಗ್ ರೆಪ್ರೆಸೆಂಟ್ ಮಾಡ್ತೀರಾ. ಈಗ ಯಾವ್ದೋ ಒಂದು ಕ್ವಶನ್ ಬಗ್ಗೆ ವಾಟ್ ಆರ್ ದಿ ಎಥಿಕಲ್ ಡೈಮೆನ್ಷನ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಗಿವ್ ದ ಎಥಿಕಲ್ ಡೈಮೆನ್ಷನ್. ಪಾಸಿಟಿವ್ ಡೈಮೆನ್ಷನ್ ಒಂದ್ ಕಡೆ ಕೊಡಿ, ನೆಗೆಟಿವ್ ಡೈಮೆನ್ಷನ್ ಇನ್ನೊಂದ್ ಕಡೆ ಕೊಡಿ. ಫ್ಲೋ ಚಾರ್ಟ್ ಬರೀರಿ, ಬಬಲ್ ಡಯಾಗ್ರಾಮ್ ಬರೀರಿ, ಮ್ಯಾಪ್ ಬರಿಬೋದು. ಯು ನೋ ಹೌ ಕ್ರಿಯೇಟಿವ್ ಯು ಆರ್. ಹಂಗೆ ಅಂದ್ಬಿಟ್ಟು ನಾನು ಕ್ರಿಯೇಟಿವಿಟಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬುಕ್ಲೆಟ್ ಹಿಂಗಿದೆ ಅಂತಂದ್ರೆ ಒಂದ್ ಪೇಜ್ ಫುಲ್ಲು ಡ್ರಾಯಿಂಗ್ ಬರೆಯೋದಲ್ಲ. ಯು ಶುಡ್ ಬಿ ವೆರಿ ಸ್ಮಾರ್ಟ್. ಸ್ಟ್ರೀಟ್ ಸ್ಮಾರ್ಟ್ ಅಂತಾರೆ ಗೊತ್ತಾ, ಆ ರೀತಿ ಇರಬೇಕು. ಸಪೋಸ್ ಈಗ ನಿಮ್ಮ ಹತ್ರ ಕಂಟೆಂಟ್ ಕಮ್ಮಿ ಇದೆ, ನಿಮ್ಮ ಹತ್ರ ಅಲ್ಲಿ 15 ಪಾಯಿಂಟ್ ಬರಿಬೇಕಾಗತ್ತೆ, ಬಟ್ ನಿಮ್ಮ ಹತ್ರ ಒಂದು 7-8 ಪಾಯಿಂಟ್ ಅಷ್ಟೇ ಇದೆ ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ ಏನ್ ಮಾಡಬೇಕು? ಯು ಶುಡ್ ಯೂಸ್ ಸಮ್ ಟೆಕ್ನಿಕ್ಸ್. ಇಲ್ಲಿಂದ ಶುರು ಮಾಡಿ ಪ್ಯಾರಾಗ್ರಾಫ್ನ, ಅದೇ ಒಂದಷ್ಟು ಆಗತ್ತೆ. ಇಲ್ಲೇನೋ ಒಂದು ಡಯಾಗ್ರಾಮ್ ಹಾಕಿ ಅರ್ಧ ಪೇಜ್ ಮುಗೀತಾ, ಒಂದು ಡೆಫಿನೇಷನ್ ಆಯ್ತು, ಅರ್ಧ ಪೇಜ್ ಮುಗೀತು. ಗೋ ಟು ದ ನೆಕ್ಸ್ಟ್ ಪೇಜ್, ರೈಟ್ ವಾಟ್ ಇಟ್ ಈಸ್. ಓಕೆ, ಸೊ ಪ್ರೆಸೆಂಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೆಂಗ್ ಗೊತ್ತಾಗುತ್ತೆ ಮೇಡಮ್ ಪ್ರೆಸೆಂಟೇಷನ್ ಅಂದ್ರೆ? ಗೂಗಲ್ ಹೋಗಿ ನೀವು ಪ್ರೀವಿಯಸ್ ಇಯರ್ ಪೇಪರ್ಸ್ ಅಥವಾ ಪ್ರೀವಿಯಸ್ ಇಯರ್ ಟಾಪರ್ಸ್ ಆನ್ಸರ್ ಸ್ಕ್ರಿಪ್ಟ್ಸ್ ಅಂತ ಕೇಳ್ಬಿಟ್ರೆ ಎಲ್ಲ ಪೇಪರು ಸಿಗುತ್ತೆ ನಿಮ್ಗೆ. ನೋಡಿ ಅವ್ರು ಯಾವ ರೀತಿ ಬರ್ದಿದ್ದಾರೆ, ಯಾವ ರೀತಿ ಎಕ್ಸಾಂಪಲ್ಸ್ ಬರ್ದಿದ್ದಾರೆ ನೋಡಿ. ಓಕೆ, ಇಷ್ಟಾದ್ಮೇಲೆ ವರ್ಡ್ ಲಿಮಿಟ್. ಓಕೆ, ಸೊ ಯೂಶಲಿ 10 ಮಾರ್ಕ್ಸ್ ಅಂತಂದ್ರೆ ಮಾರ್ಕ್ಸ್ ಇಂಟು 10 ಎಷ್ಟಾಯ್ತು? 10 ಟೆನ್ಸ್ 100 ವರ್ಡ್ಸ್ ಬರೀಬೇಕು ಐಡಿಯಲಿ. ಓಕೆ, ಇದ್ರ ಮೇಲೆ ನಿಮ್ ಸ್ಪೀಡ್ ಚೆನ್ನಾಗಿದೆ ಅಂದ್ರೆ 120ರಿಂದ 150 ವರ್ಡ್ ತನಕನೂ ಹೋಗ್ಬೋದು. ನಾನು ಹೋಗಿದ್ದೀನಿ. ಸೊ ನನ್ನ ರೈಟಿಂಗ್ ಅಲ್ಲಿ ಒಂದು ಪೇಜ್ ಅಲ್ಲಿ ಒಂದು 80 ವರ್ಡ್ಸ್ ಬರಿತೀನಿ ನನ್ನ ರೈಟಿಂಗ್ ಅಲ್ಲಿ, ಬಿಕಾಸ್ ಅಲ್ಲಿ ಸ್ಪೇಸಿಂಗ್ ಇರುತ್ತೆ, ತಿರ್ಗಾ ಕ್ವಶನ್ ಒಂದು ಅರ್ಧ ಪೇಜೇ ಇರುತ್ತೆ ಅಂತ ಅನ್ಕೊಳ್ಳಿ. ನನ್ನ ರೈಟಿಂಗ್ ಅಲ್ಲಿ ನಾನೊಂದು 80 ವರ್ಡ್ಸ್ ಬರಿತೀನಿ ಅಂತಂದ್ರೆ, ಸೊ 1.5-2 ಪೇಜ್ 10 ಮಾರ್ಕ್ಗೆ. ಓಕೆ, 20 ಮಾರ್ಕ್ಗೆ ಅಂದ್ರೆ ತಿರ್ಗಾ ಅದೇ 200 ವರ್ಡ್ಸ್ ಅಂದ್ರೆ 20 ಮಾರ್ಕ್ಸ್ ಅಂದ್ರೆ ಒಂದು 2.5-2 ಪೇಜಸ್. 30 ಮಾರ್ಕ್ಸ್ ಬರೋದಿಲ್ಲ. 10, 15, 20 ಬಂದಿದೆ. ಸೊ 10 ಮಾರ್ಕ್ಸ್ ಅಂದ್ರೆ 2 ಪೇಜಸ್ ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇದ್ದೀನಿ. 15 ಮಾರ್ಕ್ಸ್ ಅಂದ್ರೆ ಅದ್ರ ಮೇಲೆ ಇನ್ನೊಂದು ಅರ್ಧ ಅಥವಾ ಇನ್ನೊಂದು ಪೇಜು. 20 ಮಾರ್ಕ್ಸ್ ಅಂದ್ರೆ ಅದ್ರ ಮೇಲೆ ಇನ್ನೊಂದು ಅರ್ಧ ಅಥವಾ 1 ಪೇಜ್. ಈ ಪೇಜ್ ಲಿಮಿಟ್ ವರ್ಡ್ ಲಿಮಿಟ್ಗೆ ನೀವು ಸ್ಟಿಕ್ ಆನ್ ಆಗ್ಲಿಲ್ಲ ಅಂತಂದ್ರೆ, ಎಸ್, ವೆನ್ ಯು ಹ್ಯಾವ್ ರೀಚ್ ದಟ್ ಸ್ಟೇಜ್ ನಿಮ್ಮ ಹತ್ರ ಕಂಟೆಂಟ್ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ನೀವು ತುಂಬಾ ಟೆಸ್ಟ್ ಸೀರೀಸ್ ಬರ್ದ್ಬಿಟ್ಟಿರ್ತೀರಾ, ಸಿಕ್ಕಾಬಟ್ಟೆ ಕಂಟೆಂಟ್ ಇರುತ್ತೆ. ಅಂಡ್ ರೈಟಿಂಗ್ ಇನ್ ಎಕ್ಸಾಮ್ ಇಸ್ ಅ ಟೆಂಪ್ಟೇಷನ್. ಓಕೆ, ಈಗ ಈ ಸಲ ಮೇನ್ಸ್ ಪೇಪರ್ ಅಲ್ಲೇ ಬುಕ್ಲೆಟ್ಸ್ ಯಾವ ತರ ಇತ್ತು ಅಂತಂದ್ರೆ 10 ಮಾರ್ಕ್ಗೆ 5 ಪೇಜ್ ಬಿಟ್ಟಿದ್ರು. ಇಟ್ಸ್ ಅ ಟ್ರ್ಯಾಪ್. 20 ಮಾರ್ಕ್ಗೆ ಇನ್ನೊಂದಷ್ಟು ಪೇಜ್ ಬಿಟ್ಟಿದ್ರು. 15 ಮಾರ್ಕ್ಸ್ಗೆ ಇನ್ನೊಂದಷ್ಟು ಪೇಜ್ ಬಿಟ್ಟಿದ್ರು. ಯಾರು ಅವ್ರು ಕೊಟ್ಟಿರೋ ಎಲ್ಲಾ ಪೇಜು ಬರ್ಕೊಂಡು ಕೂತ್ಕೊಂಡ್ರೋ ಅವ್ರ ಪೇಪರ್ ಕಂಪ್ಲೀಟ್ ಮಾಡಕ್ ಆಗಿಲ್ಲ. ಈಗ ನನಗೆ ಒಂದ್ ಹೇಳಿ, ಈಗ ನೀವು ಎಷ್ಟೇ ಬರೀರಪ್ಪ, ನಿಮಗೆ ಮ್ಯಾಕ್ಸಿಮಮ್ ಇವಾಗ 10 ಮಾರ್ಕರ್ ಕ್ವಶನ್ ಅಂತ ಅನ್ಕೊಳ್ಳಿ. ಈ 10 ಮಾರ್ಕರ್ ಕ್ವಶನ್ಗೆ 5 ಪೇಜ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ ಐಡಿಯಲಿ. ಓಕೆ, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಇನ್ KPSC. ಈ 5 ಪೇಜ್ ಅಲ್ಲಿ ನೀವು ಎಷ್ಟೇ ಬರೆದ್ರು ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಸಿಗುತ್ತೆ? ಇರದೆ 10 ಮಾರ್ಕ್ಸ್ ಅಂದ್ಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು? 10 ಸಿಗುತ್ತೆ. ಓಕೆ, ಸಪೋಸ್ ನೀವು 5 ಪೇಜ್ ಬರೆಯಲ್ಲ, ಒಂದು 2 ಪೇಜ್ 2.5 ಪೇಜ್ ಬರೀತೀರಾ ಅಂತ ಅನ್ಕೊಳ್ಳಿ. ನಿಮಗೆ 10 ಔಟ್ ಆಫ್ 10 ಐಡಿಯಲಿ ಬರೋದೇ ಇಲ್ಲ. ನೀವು 5 ಪೇಜ್ ಬರೆದ್ರು 10 ಔಟ್ ಆಫ್ 10 ಬರಲ್ಲ, ಎಷ್ಟು ಬರೆದ್ರು 10 ಔಟ್ ಆಫ್ 10 ಬರಲ್ಲ. ಅಟ್ಲೀಸ್ಟ್ ನೀವು ಮೋರ್ ದೆನ್ 50%, ಒಂದು 7.5-8 ಮಾರ್ಕ್ಸ್ ಆದ್ರೂ ತೆಗಿಬೋದಾ?
ಒಂದೊಂದು ಕ್ವಶನ್ ಅಲ್ಲಿ ಮೋರ್ ದೆನ್ 50% ಆಫ್ ದ ಮಾರ್ಕ್ಸ್, 7.5-8 ಕ್ವಶನ್ ಆ ತರ ತೆಗಿಯೋದ್ ಬೆಟರ, ಒಂದೇ ಕ್ವಶನ್ಗೆ ಬರ್ಕೊಂಡು ಮಿಕ್ಕಿದ್ದು ಲಾಸ್ಟ್ ಅಲ್ಲಿ 1-2 ಕ್ವಶನ್ ಬಿಟ್ಬಿಟ್ಟು ಬರೋದ್ ಬೆಟರ. ಪ್ಲೀಸ್ ಸ್ಟಿಕ್ ಟು ದ ವರ್ಡ್ ಲಿಮಿಟ್, ಬಿಕಾಸ್ ಅವರೇ ಬೋಲ್ಡ್ ಆಗಿ ಕೊಟ್ಟಿರ್ತಾರೆ, ಅಡ್ಹರ್ ಟು ವರ್ಡ್ ಲಿಮಿಟ್, ಇಷ್ಟು ಕ್ವಶನ್ಗೆ ಇಷ್ಟೇ ವರ್ಡ್ಸ್ ಬರಿಬೇಕು ಅಂತಿರುತ್ತೆ. ಈ ತರ ಜಾಸ್ತಿ ಪೇಜ್ ಕೊಡೋದೆಲ್ಲ ಟ್ರ್ಯಾಪ್. ಓಕೆ, ಅದರಲ್ಲೂ ಎಥಿಕ್ಸ್ ಅಲ್ಲಿ ಎಸ್ಸೆ ನಲ್ಲಿ ತುಂಬಾ ಟ್ರ್ಯಾಪ್ ಆಯ್ತು ಈ ಸಲ ಮೇನ್ಸ್ ಪೇಪರ್. ಯು ಗೋ ಅಂಡ್ ಸಿ ದ ಪೇಪರ್, ಬುಕ್ಲೆಟ್ ನೀವು ನೋಡಕ್ ಆಗೋದಿಲ್ಲ, ಐ ಆಮ್ ಸಾರಿ, ಬಟ್ ಪೇಪರ್ ಅಲ್ಲಿ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್ ಯು, ದೇರ್ ವರ್ ಟೂ ಮೆನಿ ಪೇಜಸ್ ಟು ರೈಟ್. ಅಂಡ್ ಆ ಕ್ವಶನ್ಸ್ ಹೆಂಗಿತ್ತು ಅಂದ್ರೆ ಆಲ್ ಡಿಫ್ರೆಂಟ್ ಟಾಪಿಕ್ಸ್, ದೇ ಹ್ಯಾಡ್ ಆಸ್ಕ್ ಫಾರ್ 10 ಮಾರ್ಕ್ಸ್. ಈಗ ನೀವು ಫಸ್ಟ್ ಕ್ವಶನ್ ನೋಡಿದ್ರಿ ಅಂತ ಅನ್ಕೊಳ್ಳಿ, ಕನ್ಸೈನ್ಸ್ ಬಗ್ಗೆ ಏನೋ ಒಂದು ಕ್ವಶನ್ ಇತ್ತು, ಕನ್ಸೈನ್ಸ್ ವಾಸ್ ಕಂಬೈನ್ಡ್ ವಿತ್ ಸಮ್ ಅದರ್ ಕ್ವಶನ್ ಅಂಡ್ ಎಥಿಕಲ್ ಗವರ್ನೆನ್ಸ್ ವಾಸ್ ಆಸ್ಕ್ಡ್, ಇಟ್ ವಾಸ್ ಫಾರ್ 10 ಮಾರ್ಕ್ಸ್ ವಿತ್ ಎಕ್ಸಾಂಪಲ್ಸ್. ಎಷ್ಟು ಬರೀತೀರಾ? 10 ಮಾರ್ಕ್ಸ್ ಅಂದ್ರೆ ಎಷ್ಟಪ್ಪ? 2 ಪೇಜ್. ಆ 2 ಪೇಜ್ ಅಲ್ಲಿ ನೀವು 2 to 3 ಟಾಪಿಕ್ಸ್, 2 to 3 ಡೈಮೆನ್ಷನ್ಸ್, ಎಕ್ಸಾಂಪಲ್ ಪ್ಲಸ್ ಕ್ರಿಯೇಟಿವಿಟಿ. ಸೊ ಇಲ್ಲಿ ಚಾಲೆಂಜ್ ಏನಾಯ್ತು ಅಂತಂದ್ರೆ, ನಿಮ್ಮ ಹತ್ರ ಇರೋ ಇಷ್ಟು ಕಂಟೆಂಟ್ ನ ಕನ್ಸೈಸ್ ಮಾಡಿ ವಾಟ್ ವಿ ಕಾಲ್ ಎಸ್ ಕ್ಯಾಪ್ಸ್ಯೂಲ್ ರೈಟಿಂಗ್ ಅಂತ ಕರಿತೀವಿ ಗೊತ್ತಾ, ಅದು ಬರೆಯೋದೇ ಚಾಲೆಂಜ್ ಆಯ್ತು. ಬಟ್ ಯಾರು ಟೆಸ್ಟ್ ಸೀರೀಸ್ ನ ರಿಲಿಜಿಯಸ್ ಆಗಿ ಬರೆದು ಆ ರೈಟಿಂಗ್ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಂಡಿದ್ರು ಅವ್ರಿಗೆ ಅದು ಕಷ್ಟ ಆಗ್ಲಿಲ್ಲ. ಸೊ ನೀವು ಅಲ್ಲಿ ತನಕ ಹೋಗ್ಬೇಕು ಅಂತಂದ್ರೆ, ಸಿ, ಬಿಕಾಸ್ ಎಥಿಕ್ಸ್ ಇಸ್ ವೆರಿ ಸ್ಕೋರಿಂಗ್ ಅಂಡ್ ಇಟ್ ಈಸ್ ಈಸಿ ಟು ಸ್ಕೋರ್, ಬಿಕಾಸ್ ಎಥಿಕ್ಸ್ ಇಸ್ ವಾಟ್ ವಿ ಹ್ಯಾವ್ ಡನ್ ಇನ್ ಅವರ್ ಲೈಫ್ ಅಂಡ್ ವಾಟ್ ವಿ ಆರ್ ಡೂಯಿಂಗ್, ವಾಟ್ ವಿ ಹ್ಯಾವ್ ಡನ್ ಇನ್ ದ ಪಾಸ್ಟ್ ಅಲ್ವಾ. ನಮ್ಮ ಲೈಫಲ್ಲಿ ಏನ್ ನಡೀತಿದೆ ಅದೇನೆ. ಹೌದು, ಕೆಲವೊಂದು ಡೆಫಿನೇಷನ್ಸ್ ನಾವು ಹೊಸದಾಗಿ ಓದ್ತೀವಿ, ಅಷ್ಟು ಬಿಟ್ರೆ ನಾವು ಇನ್ಫ್ಯಾಕ್ಟ್ ಓದ್ತಾ ಇರುವಾಗ ಸರ್ಪ್ರೈಸಿಂಗ್, ಓ ಇದು ಕೀ ಡೆಫಿನೇಷನ್, ಆಟಿಟ್ಯೂಡ್ ಬೇರೆ ಆಪ್ಟಿಟ್ಯೂಡ್ ಬೇರೆನಾ ಹಿಂಗ ಅಂತ ನಮಗೆ ಎಷ್ಟೋ ಕಡೆ ಅನ್ಸುತ್ತೆ. ಓಕೆ, ಈಗ ಈಕ್ವಾಲಿಟಿ, ಫೇರ್ನೆಸ್ ಎರಡು ಒಂದೇ ಅನ್ಸುತ್ತೆ, ಬಟ್ ಎರಡು ಒಂದೇ ಅಲ್ಲ ಅಲ್ವಾ. ಸೊ ಒಳ್ಳೆ ಸ್ಟ್ರಾಟಜಿ ಅಂತಂದ್ರೆ, ಈಗ ನಾನು ಏನೊಂದಷ್ಟು 5 ಪಾಯಿಂಟ್ಸ್ ಹೇಳಿದೆ ಗೊತ್ತಾ, ಆ ಸ್ಟ್ರಾಟಜಿ ಇಟ್ಕೊಂಡು ಎಥಿಕ್ಸ್ ನ ಲೈಟ್ ಆಗಿ ತಗೊಳ್ದೆ ನಿಮಗೆ ಸಾಧ್ಯ ಆಯ್ತು ಅಂತಂದ್ರೆ ಪ್ರಿಲಿಮ್ಸ್ಗಿಂತ ಮುಂಚೆನೆ ಎಥಿಕ್ಸ್ ಪ್ರಿಪರೇಷನ್ ಮುಗಿಸ್ಕೊಂಡ್ಬಿಡಿ. ಓಕೆ, ಅಂಡ್ ನಿಮ್ ರಿಯಲ್ ಲೈಫಲ್ಲಿ ಏನೇನ್ ಎಕ್ಸಾಂಪಲ್ಸ್ ನಡೆಯುತ್ತೆ ಅಥವಾ ಏನೇನ್ ಸೆನಾರಿಯೋ ನಡೆಯುತ್ತೆ ಅದನ್ನ ಕೂಡ ನೀವು ಎಕ್ಸಾಂಪಲ್ ಆಗಿ ಬರಿಬಹುದು. ನ್ಯೂಸ್ ಪೇಪರ್ ಓದಿ, ನ್ಯೂಸ್ ಪೇಪರ್ ಇಂದಾನು ನಿಮ್ಗೆ ಎಷ್ಟೊಂದು ಕಂಟೆಂಟ್ ಸಿಗುತ್ತೆ. ಐಡಿಯಲಿ ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ, ಒಂದು ಸ್ಟ್ಯಾಂಡರ್ಡ್ ಬುಕ್ ನ ಥರೋವಾಗಿ ಎಂಡ್ ಟು ಎಂಡ್ ಓದ್ಕೊಂಡ್ಬಿಡ್ಬೇಕು. ಡೆಫಿನೇಷನ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದೇ ಟಾಪಿಕ್ಗೆ 3 ಎಕ್ಸಾಂಪಲ್, ನಾನು ಹೇಳ್ದೆ ಗೊತ್ತಾ, ಸ್ಟೇಟ್ ಲೆವೆಲ್ದೊಂದು, ನ್ಯಾಷನಲ್ ಲೆವೆಲ್ದೊಂದು, ಇಂಟರ್ನ್ಯಾಷನಲ್ ಲೆವೆಲ್ದೊಂದು. ನಿಮ್ಗೆ ಸ್ಕೋಪ್ ಇತ್ತು 2 ಎಕ್ಸಾಂಪಲ್ಲೇ ಕೊಡಿ ಅಂತ ಅವ್ರು ಕೊಟ್ಬಿಟ್ರೆ, ಪ್ಲೀಸ್ ಫಸ್ಟ್ ಲೋಕಲ್ ಎಕ್ಸಾಂಪಲ್ ನ ಕೊಡಿ, ಆಮೇಲೆ ನ್ಯಾಷನಲ್ ಇಂಟರ್ನ್ಯಾಷನಲ್ ನಿಮ್ ಚಾಯ್ಸ್. ಬಟ್ ಇಫ್ ದೆರ್ ಇಸ್ ಅ ಸ್ಕೋಪ್ ಅಂಡ್ ದೆರ್ ಇಸ್ ಅ ಟೈಮ್, ನಿಮ್ದು ಸ್ಪೀಡ್ ಎಲ್ಲ ಚೆನ್ನಾಗಿದೆ ಅಂದ್ರೆ ನೀವೇನ್ 3 ಎಕ್ಸಾಂಪಲ್ ತಗೊಂಡಿದ್ರು ಅದನ್ನ ಬರದೇ ಬನ್ನಿ. ಕ್ರಿಯೇಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಕ್ರಿಯೇಟಿವಿಟಿ ಒಂದೊಂದ್ಸಲ ಏನಾಗುತ್ತೆ, ನಿಮ್ ಸ್ಟ್ಯಾಂಡರ್ಡ್ ಬುಕ್ಸ್ ಅಲ್ಲಿ ಆಗ್ಲಿ ಅಥವಾ ನೀವು ಯಾವ್ದೋ ಒಂದು ಸೋರ್ಸ್ ಮೆಟೀರಿಯಲ್ ರೆಫರ್ ಮಾಡ್ತಿರ್ತಾರ, ಅದರಲ್ಲಿ ನಿಮ್ಗೆ ಒಂದು ಟಾಪಿಕ್ಗೆ ಸ್ಯಾಟಿಸ್ಫೈಯಿಂಗ್ ಆಗಿರೋ ಕಂಟೆಂಟ್ ಸಿಗಲ್ಲ. ಟೇಕ್ ಹೆಲ್ಪ್ ಆಫ್ ಗೂಗಲ್, ಟೇಕ್ ಹೆಲ್ಪ್ ಆಫ್ ಪ್ರೀವಿಯಸ್ ಇಯರ್ ಟಾಪರ್ಸ್ ಪೇಪರ್ಸ್ ಸಿಗುತ್ತೆ ನಿಮ್ಗೆ, ನೋಡಿ ಕಲ್ತ್ಕೊಳ್ಳಿ. ಒಟ್ನಲ್ಲಿ ಎಥಿಕ್ಸ್ ರೆಡಿ ಆಗೋದು ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್. ನಾನು ಹಿಂಗೆ ಸ್ಟಿಕ್ ಆಗ್ತೀನಿ, ಈಗ ಪಾಲಿಟಿ ಅಂದ್ರೆ ನಾನು ಬರೀ ಲಕ್ಷ್ಮೀಕಾಂತ್ ಓದ್ತೀನಿ, ಲಕ್ಷ್ಮೀಕಾಂತ್ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡಿರೋರೆ ನಾವೆಲ್ಲರೂ. ಬಟ್ ಎಥಿಕ್ಸ್ಗೆ ಆ ರೀತಿ ಸ್ಟಿಕ್ ಆನ್ ಮಾಡಕ್ ಆಗಲ್ಲ. ಓಕೆ, ಬಿಕಾಸ್ ಇಟ್ ಇಸ್ ಅ multi-dimensional thing which you have to do here, and you can really score very good marks provided you prepare very well. Okay, light ಆಗಿ ತಗೋಬೇಡಿ, ಎಥಿಕ್ಸ್ ಅನ್ನೋದನ್ನ ಲೈಟ್ ಆಗಿ ತಗೋಬೇಡಿ. ಎಕ್ಸಾಂಪಲ್ಸ್ ಮುಖ್ಯ, ಕೇಸ್ ಸ್ಟಡೀಸ್ ಮುಖ್ಯ, ಅಂಡ್ ವಾಟ್ ಎವರ್ ಕ್ಲಾಸಲ್ಲಿ ನಿಮ್ಗೆ ಕ್ಲಾಸಸ್ ಮಾಡುವಾಗ ಅವ್ರು ನಿಮ್ಗೆ ಏನ್ ಹೇಳ್ತಾರೆ ಗೊತ್ತಾ, ಅದೆಲ್ಲ ತುಂಬಾ ಮುಖ್ಯ. ನೆಕ್ಸ್ಟ್ ಅಂತ ಬಂದಾಗ ಕೇಸ್ ಸ್ಟಡೀಸ್ ಬಗ್ಗೆ ತುಂಬಾ ಡೌಟ್ಸ್ ಇರುತ್ತೆ. ನಂಗೆ ಕೇಸ್ ಸ್ಟಡೀಸ್ ಭಯ ಆಗ್ತಾ ಇದೆ, ಕೇಸ್ ಸ್ಟಡೀಸ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ಎಕ್ಸ್ಟ್ರಾ ಪ್ರಿಪ್ರೇಷನ್ನು ಬೇಡ. ನಿಮ್ದು ಏನು ಸಿಲೆಬಸ್ ಏನಿದೆ ಅದನ್ನ ನೀಟಾಗಿ ರೆಡಿ ಹಾಕ್ಕೊಂಡು ಸ್ವಲ್ಪ ಜನ ಇವಾಗ ಓದಿರೋರು ಇದ್ದೀರಾ, ಸ್ವಲ್ಪ ಜನ ಫ್ರೆಷರ್ಸು ಇದ್ದೀರಾ. ಥಿಯರೀಸ್ ಅಂತ ಒಂದು ಟಾಪಿಕ್ ಬರುತ್ತೆ ಎಥಿಕ್ಸ್ ಅಲ್ಲಿ, ಸಮ್ವೇರ್ ಇನ್ ಬಿಟ್ವೀನ್ ಥಿಯರೀಸ್, ಥಿಂಕರ್ಸ್ ಅಂತ ಬರುತ್ತೆ. ಆ ಥಿಯರೀಸ್ ಥಿಂಕರ್ಸ್ನ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ, ಅಥವಾ ಪಾಠ ಮಾಡುವಾಗ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಳ್ಳಿ. ನೀವು ಅಲ್ಲಿ ಏನ್ ಥಿಯರೀಸ್ ಥಿಂಕರ್ಸ್ದು ಐಡಿಯಾಲಜೀಸ್ ನ ಕಲಿತಿರಲ್ಲ, ಅದನ್ನ ಈ ಕೇಸ್ ಸ್ಟಡೀಸ್ಗೆ ಲಿಂಕ್ ಮಾಡಿ ಬರ್ದಾಗ ನಿಮ್ ಕೇಸ್ ಸ್ಟಡೀಸ್ಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಕೇಸ್ ಸ್ಟಡಿ ಜಾಸ್ತಿ ಮಾರ್ಕ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ದೇರ್ ಇಸ್ ಅ ವೈಡ್ ಸ್ಕೋಪ್ ಟು ಸ್ಕೋರ್. ಆಯ್ತಾ? ಸೊ ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎಥಿಕ್ಸ್, ಡೈಲಿ 1 or 2 ಕೇಸ್ ಸ್ಟಡೀಸ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಓಕೆ, ಸೊ ಇದೊಂದು ಬ್ರೀಫ್, ಅಂದ್ರೆ ಎಥಿಕ್ಸ್ ಹೆಂಗ್ ರೆಡಿ ಆಗ್ಬೋದು ಅನ್ನೋದು ಒಂದು ಬ್ರೀಫ್. ನಿಮ್ ಕಡೆಯಿಂದ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ, ಐ ವಿಲ್ ಟ್ರೈ ಟು ಅಡ್ರೆಸ್ ಇಟ್. ಓಕೆ, ಸೊ ಐ ಬಿಲೀವ್ ನಾನು ಏನು ಬ್ರೀಫ್ ಆಗಿ ಹೇಳಕ್ ಸಾಧ್ಯ ಆಯಿತೋ ನಿಮ್ಗೆಲ್ರಿಗೂ ಅದು ಕನ್ವೆ ಆಗಿದೆ ಅಂತ. ನಾಳೆ ನಿಮ್ಮ ಕ್ಲಾಸಸ್ ಎಲ್ಲ ಶುರು ಆದಾಗ ಹೂಎವರ್ ಮೆಂಟರ್ ಇಸ್ ಎಂಗೇಜಿಂಗ್ ಯುವರ್ ಕ್ಲಾಸಸ್, ಹಿ ಆರ್ ಶಿ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಇನ್ ಅ ವೆರಿ ಸಿಸ್ಟಮ್ಯಾಟಿಕ್ ಅಂಡ್ ಅಪ್ರೋಚ್ಡ್ ವೇ. ಎಥಿಕ್ಸ್ನ ನೆಗ್ಲೆಕ್ಟ್ ಮಾಡದೆ
ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಅನ್ಕೊಂಡು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಯಾ ಏನಾದ್ರು ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಬಂದಾಗ ಕೆಲವೊಂದು ಪಕ್ಷಗಳೇ ಬರ್ಬೋದು, ಕೆಲವೊಂದು ಕಮ್ಯುನಿಟಿನೇ ಬರ್ಬೋದು. ಹೌ ವಿಲ್ ಯು ರೈಟ್ ದ ಆನ್ಸರ್ಸ್? ಇಟ್ ಈಸ್ ನ್ಯೂಟ್ರಲ್ ಆರ್ ನಾನೇನೋ ಒಂದು ಯಾವ್ದೋ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದೀನಿ, ಯಾವ್ದೋ ಒಂದು ಪಕ್ಷದ ಇದಕ್ಕೆ ಅವ್ರದ್ದು ಯಾವ್ದೋ ಒಂದು ಐಡಿಯಾಲಜಿಗೆ ದೇ ಆರ್ ಸಪೋರ್ಟಿಂಗ್ ಅಂತಂದ್ರೆ will it affect on our answer? ಡೆಫಿನೆಟ್ಲಿ. ಸಿ, ಫಸ್ಟ್ ಆಫ್ ಆಲ್ ಪೊಲಿಟಿಕಲ್ ಇನ್ಕ್ಲಿನೇಷನ್ ಇರುವಂತ ಕ್ವಶನ್ಸ್ ಕೇಳಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ಆತರ ಯಾವುದೋ ಒಂದು ಪಾರ್ಟಿನ ಸ್ಪೆಸಿಫೈ ಮಾಡಿ ಕೇಳಲ್ಲ. ನಮ್ಮ ಎಥಿಕ್ಸ್ ಸಿಲೆಬಸ್ ಅಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳಿದ್ರೆ ಪೊಲಿಟಿಕಲ್ ನ್ಯೂಟ್ರಾಲಿಟಿ. ಓಕೆ, ವಾಟ್ ಆರ್ ದಿ ಐಡಿಯಲ್ಸ್ ಅಂಡ್ ವ್ಯಾಲ್ಯೂಸ್ ಆಫ್ ಸಿವಿಲ್ ಸರ್ವೆಂಟ್ ಅಥವಾ ಬ್ಯೂರೋಕ್ರಸಿ ಅಂತ ಬಂದಾಗ ಪೊಲಿಟಿಕಲ್ ನ್ಯೂಟ್ರಾಲಿಟಿ ಇಸ್ ಒನ್ ಆಫ್ ದಿ ಆಸ್ಪೆಕ್ಟ್. ಅವರು ಡೆಫಿನೆಟ್ಲಿ ಆ ಥರ ಕ್ವಶನ್ಸ್ ಕೇಳಲ್ಲ. ನಮ್ಮ ಆನ್ಸರ್ಸ್ ಅಲ್ಲೂ ನಾವು ಪೊಲಿಟಿಕಲ್ ನ್ಯೂಟ್ರಲ್ ಆಗೇ ಇರಬೇಕು, ಇಂಪಾರ್ಷಿಯಲ್ ಆಗೇನೆ ಇರಬೇಕಾಗತ್ತೆ. ವಿ ಶುಡ್ ಬಿ ಅನ್ಬಯಾಸ್ಡ್. ಓಕೆ ಓಕೆ